ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರುಚಿಸ್ತಾಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನಮಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ತನ್ನ ಸ್ವಕ್ಷೇತ್ರ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಕುಜಗ್ರಹರು ವೃಶ್ಚಿಕ ರಾಶಿ ಓನ್ ಹೌಸ್ ಪ್ರವೇಶ ಆಗ್ತಾ ಇರೋದ್ರಿಂದ ಗೋಚಾರದ ಲಗ್ನದ ಫಲಗಳು ಹೇಗಿದೆ ಅಂತ ನಾವು ನೋಡೋಣ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರೂ ಕುಜ ದಶ ಇತ್ತು ಅಂತ ಹೇಳಿದ್ರೆ ತುಂಬಾ ಪ್ರಮುಖವಾದಂತಹ ಪಾತ್ರನ ಇಲ್ಲಿ ನಾವು ನೋಡ್ಬೇಕಾಗುತ್ತೆ. ಹಾಗೆ ಸೊ 40 ಡೇಸ್ ಇರುತ್ತೆ ನಮಗೆ. ಅಕ್ಟೋಬರ್ 27ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕು ತನಕ ಟೋಟಲಿ 40 ಡೇಸ್, 40 ದಿವಸ. ಬಟ್ ರೆಟ್ರೋಗ್ರೇಡ್ ಏನಾಗ್ತಾ ಇಲ್ಲ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಕಂಬಸ್ಟ್ ಮಾತ್ರ ಆಗುತ್ತೆ. ಸೂರ್ಯ ಟ್ರಾನ್ಸಿಟ್ ಏನಿವೆ, ನೆಕ್ಸ್ಟ್ ಸೂರ್ಯ ಕೂಡ ಬರೋದ್ರಿಂದ ಹಾಗಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜ ಮಹಾದಶ, ಅಂತರ್ದಶ ಅಥವಾ ಪ್ರತ್ಯಂತರ ದಶ ಇದ್ರೆ ನೀವು ನೋಡ್ಕೊಳ್ಳಿ. ಸೊ ಅಕ್ಟೋಬರ್ 27 ಡಿಸೆಂಬರ್ 7ನೇ ತಾರೀಕುವರೆಗೂ ನಮಗೆ ಇರುತ್ತೆ. ಫೈನ್, 40 ಡೇಸ್, ಟೋಟಲಿ 40 ಡೇಸ್. ಸೊ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ದಶ ಇಲ್ಲ, ಸೊ ಹಾಗಾಗಿ ನಿಮ್ಮ ದಶ ಏನಾದ್ರೂ ಸೊ ಕುಜನ ನಕ್ಷತ್ರಗಳಲ್ಲಿ ಲೈಕ್ ಮೃಗಶಿರ, ಚಿತ್ತ, ಧನಿಷ್ಠ ಈ ನಕ್ಷತ್ರಗಳಲ್ಲಿ ಏನಾದ್ರೂ ಸೊ ನಿಮ್ಮ ದಶ ಈಗ ನಡೀತಿರುವಂತಹ ದಶ ಕೂತಿದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗೋ ಕೇತು ಮಹಾದಶ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳೋಣ, ಧನಿಷ್ಠ ನಕ್ಷತ್ರದಲ್ಲಿ ಕೂತಿರುತ್ತೆ ಕೇತು. ಸೊ ನಿಮ್ಗೂ ಕೂಡ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು, ಸೊ ಟ್ರಾನ್ಸಿಟ್ಗಳು ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ತಗೋಬೇಕಾಗತ್ತೆ. ನನಗೆ ದಶ ಇಲ್ಲ ಅಂತ ಹೇಳಿ ತಗೊಳಕ್ ಆಗಲ್ಲ. ಅಂಡ್ ನಿಮ್ಗೆ ಗೊತ್ತು, ಕುಜ ಇಸ್ ದ ಕಾರಕ್ ಫಾರ್ ದೇಹಕಾರಕ, ದೇಹಕ್ಕೆ, ನಮ್ಮ ಪ್ರತಿಯೊಬ್ಬರ ದೇಹಕ್ಕೆ, ಬಿಕಾಸ್ ನ್ಯಾಚುರಲ್ ಫಸ್ಟ್ ಲಾರ್ಡ್ ಅಂಡ್ ಏತ್ ಲಾರ್ಡ್ ಆಗಿರೋದ್ರಿಂದ ದೇಹದ ಪ್ರತಿಯೊಂದು ವಿಚಾರಕ್ಕೂ ಇವರೇ ಕಾರಣ. ಸೊ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ ಹೇಗಿದೆ ಅಂತ ಹೇಳಿ, ಯಾವ ಲಗ್ನಕ್ಕೆ ಪ್ಲಸ್ ಮೈನಸ್ ನೋಡೋಣ. ಅಂಡ್ ಓವರ್ ಆಲ್ ತಗೊಳ್ಳೋದಾದ್ರೆ ಸ್ಕಾರ್ಪಿಯೋ, ಸೊ ವೃಶ್ಚಿಕ ರಾಶಿ, ನ್ಯಾಚುರಲ್ 8th ಹೌಸ್, 8th ಲಾರ್ಡ್ 8th ಹೌಸ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ದೃಷ್ಟಿ 7ನೇ ತಾರೀಕುವರೆಗೂ ಅಂತ ಹೇಳಿದ್ರೆ, ನಿಮ್ಗೆ ಈ ಹಿಂದಿನ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ನವೆಂಬರ್ 7ನೇ ತಾರೀಕುವರೆಗೂ ಇಲ್ಲಿರುವಂತಹ ಗುರುವಿನ ದೃಷ್ಟಿ ಪೂರ್ತಿ ಪ್ರಮಾಣದ ಫಲವನ್ನ ನೀಡುತ್ತೆ. ಬಟ್ ಆಫ್ಟರ್ ದಟ್ ಗುರುನೇ ಸ್ತಬ್ಧ ಆಗ್ತಾರೆ. ಸೊ ಹಾಗಾಗಿ ನಮ್ಗೆ ರಿಸಲ್ಟ್ ಸಿಗೋದಿಲ್ಲ, ಅಥವಾ ಗುರುವಿನ ಒಂದು ದೃಷ್ಟಿಯ ಫಲ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ. ಸೊ ಕ್ಲಿಯರ್ ಅಲ್ವಾ? ಹಾಗಾಗಿ ನೀವೇನಾದ್ರೂ ಮೊದಲನೇ ಬಾರಿ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಅಕ್ಟೋಬರ್ 30ನೇ ತಾರೀಕು ಏಜಸ್ ಆಕ್ಟಿವೇಶನ್ ಕ್ಲಾಸ್ ಇರುತ್ತೆ. ಅಂದ್ರೆ ಈಗ 8ನೇ ಮನೇಲಿ ಕುಜ ಬರ್ತಾ ಇದೆ ಅಲ್ವಾ, ಯಾವ ಏಜ್ ಅಲ್ಲಿ ಅದು ರಿಸಲ್ಟ್ ಕೊಡುತ್ತೆ, ಹುಟ್ದಾಗಿಂದ ನಾವು ಕೊನೆಯವರೆಗೂ, ಅಂದ್ರೆ ನಾವ್ ಎಷ್ಟು ಲೈಫ್ ಸ್ಪಾನ್ ಇರುತ್ತೋ ಅಲ್ಲಿ ತನಕ ಕುಜ 8ನೇ ಮನೇಲೇ ಇರುತ್ತೆ. ಅವ್ರು ಯಾವ್ಯಾವ ವಯಸ್ಸಲ್ಲಿ, ಓಕೆ ದಶ ಬಂದಿಲ್ಲ ಅಂದ್ರು ಯಾವ್ಯಾವ ವಯಸ್ಸಲ್ಲಿ ಆ ಜಾತಕನಿಗೆ ಆ ಗ್ರಹ ರಿಸಲ್ಟ್ ಕೊಡುತ್ತೆ ಅನ್ನೋದು ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ನೀವು ತಿಳ್ಕೊಬಹುದು. ಯಾಕೆ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನಿಮ್ಗೆ ಯಾರು ಈ ಒಂದು ಸೀಕ್ರೆಟ್ ನ ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೂಡ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ವಾಟ್ ಇಸ್ ದ ರೀಸನ್ ಅಂತ ಹೇಳಿ. ಸೊ ಒಂದು ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ಒಂದು ಜಾತಕ ಇದೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಆ ಏಜ್ ಅಲ್ಲಿ ಅಥವಾ ಆ ವ್ಯಕ್ತಿಗೆ, ಆ ಜಾತಕನಿಗೆ ಆ ಸಮಸ್ಯೆ ಆಯ್ತು ಅಂತ ಹೇಳಿ ಒಂದು ಚಾರ್ಟ್ ನಿಮ್ಗೆ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಂದು ವಿಚಾರಗಳನ್ನ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಸೆನ್ಸಿಟಿವ್ ಪೀಪಲ್ ನೋಡ್ತಾರೆ, ಸ್ಟ್ರಾಂಗ್ ಪೀಪಲ್ ನೋಡ್ತಾರೆ. ಸೊ ಹಾಗಾಗಿ ಸೆನ್ಸಿಟಿವ್ ಪೀಪಲ್ಗೆ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಕೆಲವೊಂದನ್ನ ನಾವು ಆಸ್ ಎ ಅಸ್ಟ್ರಾಲಜರ್ಸ್ ಸೊ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ಲಿಯರ್. ಎಸ್. ಸೊ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಇದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇನ್ ಸ್ವಲ್ಪ ಜನ ಜಾಯ್ನ್ ಆಗಬಹುದು ಅಷ್ಟೇನೆ. ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ತುಂಬಾ ಜನ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಹಾಕೊಳ್ಳಿ. ಸೊ ಫೀಸ್ ಓಕೆ ಆದ್ರೆ ಮಾತ್ರ ನೀವು ಗ್ರೂಪ್ ಅಲ್ಲಿ ಆಡ್ ಆಗಿ, ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೀವ್ ಇಟ್. ಸೊ ಇದಕ್ಕೆ D1 ಚಾರ್ಟ್ ಮಾತ್ರ ಬೇಕು, ಕಂಪ್ಲೀಟ್ ಜ್ಯೋತಿಷ ಗೊತ್ತಿರ್ಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಯಾವುದೇ ಸ್ಪಿರಿಚುಯಾಲಿಟಿ ಬಗ್ಗೆ ಗೊತ್ತಿದ್ರು ನಡೆಯುತ್ತೆ. ಕ್ಲಿಯರ್. ಬನ್ನಿ. ಮೇಷ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? ಅಷ್ಟಮದಲ್ಲೇ ಕೂತ್ಕೋತಾ ಇದ್ದಾರೆ. ಹಾಗೆ ಕುಜನ ಸ್ಪೆಷಲ್ ಆಸ್ಪೆಕ್ಟ್ ಏನೇನು? 4, 7, 8. 4ನೇದು ಆಸ್ಪೆಕ್ಟ್ ಇದೆಯಲ್ಲ, ಇದು ಪ್ರೊಟೆಕ್ಷನ್ ಇರುತ್ತೆ, ಪ್ರೊಟೆಕ್ಷನ್. 8ನೇದು ಇರುತ್ತಲ್ಲ, ಇದು ಡ್ಯಾಮೇಜ್, ತುಂಬಾ ಡ್ಯಾಮೇಜ್, ಡೇಂಜರ್ ಅಂತ ತಗೊಳ್ಳಿ. ಸೊ ಇದು 7th ಬಂದು ನ್ಯೂಟ್ರಲ್. 7ನೇ ಮನೆ ಕುಜ ಇದೆ, ಕುಜ ದೋಷ ಇದೆ, ಮದ್ವೆ ಆಗಲ್ಲ. ಆಕ್ಚುಲಿ ಅದು ತಪ್ಪು, ತುಂಬಾ ಜನಕ್ಕೆ ಅದು ಗೊತ್ತೇ ಇಲ್ಲ. 7ನೇ ಮನೇಲಿ ಕುಜ ಇದ್ರೆ ಪರವಾಗಿಲ್ಲ, 8ನೇ ಮನೇಲಿ ಇರಬಾರ್ದು. ಫೈನ್. ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿ, ಹಾಗೆ ದೃಷ್ಟಿ ಎಲ್ಲೆಲ್ಲ ಆಗ್ತಾ ಇದ್ದಾರೆ ನಿಮ್ಗೆ? 4, 7, 8. ಮೇಷ ಲಗ್ನದವರಿಗೆ ನನ್ನ ಲಗ್ನನೇ ತಗೋತೀನಿ. ಹಾಗಾಗಿ ಸೊ ರಾಶಿ ಬಂದು ನಿಮ್ಮ ಮನಸ್ಸಿನ ಪರಿಸ್ಥಿತಿಗೆ ತಗೊಳ್ಳಿ. ಕ್ಲಿಯರ್. ಎಸ್.
ಮೇಷ ಲಗ್ನದವರಿಗೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದು ಒಳ್ಳೆಯ ಸೂಚನೆ ಅಲ್ಲ. ಯಾವ ವಿಚಾರವಾಗಿ? ಸೊ ಅನ್ವಾಂಟೆಡ್ ಆಗಿ ಫುಡ್ ನೀವೇನ್ ತಗೋತೀರಾ ಸೆಕೆಂಡ್ ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ನೀವು ತಿನ್ನೋ ಫುಡ್ ಇಂದ ಫುಡ್ ಪಾಯ್ಸನ್ ಆಗಬಹುದು, ಹೆಲ್ತ್ ಇಶ್ಯೂಸ್ ಆಗಬಹುದು, ಅಥವಾ ಡೈಜೆಷನ್ ಇಶ್ಯೂಸ್ ಕೂಡ ಬರಬಹುದು. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬಹುದು. ಯಾರಿಗಾದ್ರೂ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಸೊ ದಯವಿಟ್ಟು ನೀವು ಫುಡ್ ಏನ್ ಕ್ಯಾರಿ ಮಾಡ್ತೀರಾ ತಗೋತೀರಾ ಡೈಲಿ, ಸೊ ನ್ಯೂಟ್ರಿಷನ್ ಏನ್ ತಗೊಂತೀರಾ, ಸಪ್ಲಿಮೆಂಟ್ಸ್ ಏನ್ ತಗೋತೀರಾ ನೋಡ್ಕೊಂಡು ತಗೊಳ್ಳಿ. ಅಗೈನ್ 3ನೇ ಮನೆ ಮೇಲೆ ಕುಜನ ದೃಷ್ಟಿ, 8ನೇ ದೃಷ್ಟಿ. ಸೊ ಮೇಷ ಲಗ್ನದವರು ದಯವಿಟ್ಟು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಟ್ರಾವೆಲಿಂಗ್ ಬಿಸ್ನೆಸ್ ಅಲ್ಲಿ ಯಾರಾದ್ರೂ ಇದ್ರೆ ನಿಮಗೆ ಸಡನ್ ಆಗಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಪೇಪರ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಯಾವ ವಿಚಾರದಲ್ಲಿ? ನಿಮ್ದೇ ಮನಿ ಅಥವಾ ನಿಮ್ದೇನು ಪೇಮೆಂಟ್ ಹೋಲ್ಡ್ ಆಗುತ್ತೆ ಅದು ರಿಲೀಸ್ ಆಗ್ಬೇಕು ಅಂತ ಹೇಳಿದ್ರೆ ಪೇಪರ್ ವರ್ಕ್ ಅಥವಾ ಸಿಗ್ನೇಚರ್ಸ್ ಅಥವಾ ಈ ಒಂದು ಅಗ್ರಿಮೆಂಟ್ಸ್ ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅಂಡ್ ಕುಜನ 7ನೇ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕುಟುಂಬದ ಪ್ರಾಪರ್ಟಿಯಲ್ಲಿ ನಿಮಗೆ ಲಾಭ. ಕುಜ ಇಸ್ ದ ಕಾರಕ ಫಾರ್ ಲ್ಯಾಂಡ್. ಸೊ ಹಾಗಾಗಿ ಕುಟುಂಬದ ಪ್ರಾಪರ್ಟಿ ಅಥವಾ ನೀವೇನಾದ್ರೂ ವ್ಯವಸಾಯ ಮಾಡ್ತಾ ಇದ್ರೆ ಆ ಭೂಮಿಯಿಂದ ಕೂಡ ಲಾಭ ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಅಥವಾ ನ್ಯಾಚುರಲ್ 8th ಹೌಸ್ ಆಗಿರೋದ್ರಿಂದ ಸೊ ಯಾರಾದ್ರೂ ಮೈನಿಂಗ್ ಅಲ್ಲಿ ಇದ್ದೀರಾ, ಪೆಟ್ರೋಲ್ ಬಂಕ್ಸ್ ಇದ್ದೀರಾ, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಇದೀರಾ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಅದನ್ನ ಹೊರತುಪಡಿಸಿ ಸೊ ಜಿಮ್ ಓನರ್ಸ್, ಜಿಮ್ ಟ್ರೈನರ್ಸ್ ಅಥವಾ ಜಿಮ್ ದೇಹಕ್ಕೆ ವ್ಯಾಯಾಮಕ್ಕೆ ಅಥವಾ ಯೋಗ ಟೀಚರ್ಸ್ ಈ ರಿಲೇಟೆಡ್ ಯಾರಾದ್ರೂ ಇದ್ರೆ ಸೊ ನಿಮ್ಮಗಳಿಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾವ ವಿಚಾರವಾಗಿ? ಹಣಕಾಸಿನ ವಿಚಾರವಾಗಿ. ಏಯ್ತ್ ಲಾರ್ಡ್ ಏಯ್ತ್ ಹೌಸ್ ವಿಪರೀತ ರಾಜಯೋಗ 7ನೇ ತಾರೀಕುವರೆಗೂ, ನವೆಂಬರ್ 7 ತನಕ. ಅದಾದ್ಮೇಲೆ ಸ್ವಲ್ಪ ನೋಡ್ಕೋಬೇಕು. ಫಸ್ಟ್ 8th ಹೌಸ್ ರಿಸಲ್ಟ್ ಕೊಡುತ್ತೆ, ಅದಾದ್ಮೇಲೆ ದೃಷ್ಟಿಗಳು ರಿಸಲ್ಟ್ ಕೊಡುತ್ತೆ. ಸೊ ಅರ್ಥ ಆಯ್ತಲ್ಲ? ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹ್ಯಾಂಡಲ್ ಮಾಡಿ. ನೆಕ್ಸ್ಟ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಜ ಏನು ಮಾಡೋದು ಇಲ್ಲ. ಕುಜ ಅವನು ಧೈರ್ಯ ಕೊಡ್ತಾನೆ ಅಷ್ಟೇನೆ. ಸೊ ಎಜುಕೇಶನ್ ಇಲ್ಲಿ ಆ ಮನೆಗಳು ಯಾವ್ದು ತಗೋತಾ ಇಲ್ಲ, ಹಾಗಾಗಿ ಎಜುಕೇಶನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್, ವೃಷಭ ಲಗ್ನದವರಿಗೆ. ಸೊ ಲಗ್ನದಿಂದ ನಿಮಗೆ ಇವರು 12ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ. ಸೊ 12 ಮತ್ತು 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಕುತ್ಕೋತಾ ಇದ್ದಾರೆ. ಹಾಗೆ ದೃಷ್ಟಿ ಎಲ್ಲೆಲ್ಲ ಹಾಕ್ತಾ ಇದ್ದಾರೆ? 10ನೇ ಮನೆ ಮೇಲೆ ಹಾಕ್ತಾ ಇದ್ದಾರೆ, ಲಗ್ನದ ಮೇಲೆ, ಸೆಕೆಂಡ್ ಹೌಸ್ ಮೇಲೆ. ವೃಷಭದವರಿಗೆ ಎಕ್ಸಲೆಂಟ್ ಪೀರಿಯಡ್ ನೋಡಿ. ವೃಷಭದವರಿಗೆ ಎಕ್ಸಲೆಂಟ್ ಪೀರಿಯಡ್. ಯಾವ ವಿಚಾರ? ನಿಮ್ಮ ಪಾರ್ಟ್ನರ್ ಇಂದ ಮೋಸ ಹೋಗುವ ಪರಿಸ್ಥಿತಿ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಮ್ಯಾರೇಜ್ ಪಾರ್ಟ್ನರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು. ನಿಮ್ಮ ಲಕ್ಕಿಂದ ಈ ಗುರುವಿನ ದೃಷ್ಟಿಯಿಂದ ನಿಮ್ಗೆ ಯಾರು ಮೋಸ ಮಾಡ್ತಿದ್ದಾರೆ ರಿಯಲೈಸ್ ಆಗ್ತೀರಾ. ಓಕೆ, ಇವ್ರು ನಮಗೆ ಮೋಸ ಮಾಡ್ತಿದ್ದಾರೆ, ನಾವು ಅಲರ್ಟ್ ಆಗಿರ್ಬೇಕು. ಅಥವಾ ಇಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ, ಹೊಸದಾಗಿ ವೆಹಿಕಲ್ಸ್, JCPs, ಟ್ರ್ಯಾಕ್ಟರ್ಸ್, ಲಾರಿಗಳು, ಈ ತರ ಬೋರ್ವೆಲ್ಸ್, ಈ ತರ ಯಾರಾದ್ರು ಪರ್ಚೇಸ್ ಮಾಡ್ತೀರಾ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ, ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗ್ತೀರಾ. ಸೊ ಅದಕ್ಕೆ ಗುರುವಿನ ದೃಷ್ಟಿ 7ನೇ ತಾರೀಕು, ನವೆಂಬರ್ 7ನೇ ತಾರೀಕುವರೆಗೂ ನಿಮ್ಗೆ ಫೇವರಬಲ್ ಆಗಿ ಇದೆ. ಅಂಡ್ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ಲಿ ತುಂಬಾನೇ ಲೈಕ್ ಏನ್ ಸ್ಟಕ್ ಆಗಿತ್ತೋ ಮನಿ ಎಲ್ಲ ರಿಲೀಸ್ ಆಗುತ್ತೆ ನೋಡಿ. ಹಿಡನ್ ಮನಿ, ದಟ್ ಮೀನ್ಸ್ ಹಿಡನ್ ಮನಿ, ಬ್ಲಾಕ್ ವೈಟ್ ಅಂತ ತಗೋಬೇಡಿ. ಈ ಹಿಂದೆ ನಿಮಗ್ ಬರ್ಬೇಕಾಗಿದೆ ಹಣ ಹೋಲ್ಡ್ ಆಗಿರುತ್ತೆ ಅಲ್ವಾ, ಇವತ್ತು ನಾಳೆ ಅಂತ ಹೇಳಿ ಬರುತ್ತೆ. ಯಾರಾದ್ರೂ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಪರೀತ ಲಾಭ, ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮು. ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲ್ಯಾಂಡ್ ತೋರಿಸ್ತಾ ಇದೆ. ಸೊ ಕನ್ಸ್ಟ್ರಕ್ಷನ್ ಹೌಸ್ಗಿಂತ ಲ್ಯಾಂಡ್ ತೋರಿಸ್ತಾ ಇರೋದ್ರಿಂದ ಡೆಫಿನೆಟ್ ಆಗಿ ನೋಡ್ಕೋಬಹುದು. ಸಡನ್ ಆಗಿ ನೇಮು ಫೇಮು ಜಾಸ್ತಿ ಆಗ್ತಾ ಇದೆ. ಯಾರಿಗೆ? ವೃಷಭ ಲಗ್ನದ ಗಂಡ ಅಥವಾ ಹೆಂಡತಿಗೆ. ಸೊ ಒಂದು ಒಳ್ಳೆಯ ಸಮಯ. ನೆಕ್ಸ್ಟ್, ಸೆಕೆಂಡ್ ಹೌಸ್ ಮೇಲೆ 8th ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಈ 8th ಆಸ್ಪೆಕ್ಟ್ ಮಾತ್ರ ನೋಡ್ಕೊಳ್ಳಿ. ಏನ್ ಮಾತಾಡ್ತೀರಾ, ಹೇಗ್ ಮಾತಾಡ್ತೀರಾ, ನಿಮ್ಮ ಬಿಹೇವಿಯರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕುಟುಂಬದಲ್ಲಿ. ಸೊ ಕುಟುಂಬದ ಜವಾಬ್ದಾರಿ ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ಈವೆಂಟ್ ಕಂಪ್ಲೀಟ್ ಜವಾಬ್ದಾರಿ ನೀವೇ ತಗೊಂತೀರಾ. ನೇಮು ಫೇಮು ಅಲ್ಲಿ ಕೂಡ ಬರಬಹುದು. ಓ, ಚೆನ್ನಾಗಿ ನಿಭಾಯಿಸಿದ್ದಾರೆ, ವ್ಯವಸ್ಥೆಗಳೆಲ್ಲ ಸರಿಯಾಗಿದೆ. ಸೊ ಈ ತರ ಕೂಡ ನೇಮು ಫೇಮು ಬರುವ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ವೆರಿ ಗುಡ್. ನೆಕ್ಸ್ಟ್, ಮಿಥುನ ಲಗ್ನದವರಿಗೆ. ಸೊ ಮಿಥುನ ಲಗ್ನದವರಿಗೆ 6 ಮತ್ತು 11ನೇ ಮನೆ ಅಧಿಪತಿ. ಸೊ 6ನೇ ಮನೆಗೆ ಹೋಗ್ತಾ ಇದ್ದಾರೆ, ಲಗ್ನನ ಬೇರೆ ನೋಡ್ತಾ ಇದ್ದಾರೆ, 12ನೇ ಮನೆಯನ್ನ ನೋಡ್ತಿದ್ದಾರೆ, ಹಾಗೆ 9ನೇ ಮನೆ. ತಂದೆ ಜೊತೆ ವಾದ ವಿವಾದಕ್ಕೆ ಇಳಿಯೋದು ಕಡಿಮೆ ಮಾಡಿ. ಹಾಗೆ ಸಿಬ್ಲಿಂಗ್ಸ್ ಜೊತೆ ಅಥವಾ ನಿಮ್ಮ ಹಿರಿಯರು ಮನೇಲಿ ಅಜ್ಜ ತಾತ ಈ ಕಡೆ ಅಥವಾ ನಿಮ್ಮ ಕುಟುಂಬದವರು, ನಿಮ್ಮ ಪೂರ್ವಿಕರು, ಇವ್ರ ಜೊತೆ ಅಣ್ಣ ತಮ್ಮಂದಿರು ಇವ್ರ ಜೊತೆ ಜಗಳ ಆಡೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಮತ್ತೆ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ಬಹುದು. ಸೊ ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮತ್ತೆ 6ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ, ಸೊ 6ನೇ ಮನೆ ಅಧಿಪತಿ 6ರಲ್ಲೇ ಇರೋದ್ರಿಂದ ಸಡನ್ ಆಗಿ ನೀವು ಲೋನ್ಸ್ ಏನಾದ್ರು ಅಪ್ಲೈ ಮಾಡಿದ್ರೆ ಸ್ಯಾಂಕ್ಷನ್ ಆಗುತ್ತೆ, ಅಥವಾ ಹಿಂದೆ ಲೋನ್ ಇದ್ರೆ ಕ್ಲಿಯರ್ ಆಗುತ್ತೆ.
ಮೈನಸ್ ಪಾಯಿಂಟ್ ಬಂದು ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ತಂದೆ ಅಥವಾ ತಂದೆ ಸಮಾನರು ಅಥವಾ ನಿಮ್ಮ ಗುರುಗಳು ಇವ್ರ ಜೊತೆ ವಾದ ವಿವಾದಕ್ಕೆ ಹಿಡಿದು ಪುಟ್ಟ ವಿಚಾರನ ದೊಡ್ಡ ವಿಚಾರವಾಗಿ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. some ಪೊಲೀಸ್ ಸ್ಟೇಷನ್ ರಿಲೇಟೆಡ್ ಕೆಲಸಗಳು ಅಥವಾ ನೀವು ಪೊಲೀಸೇ ಆಗಿದ್ರೆ ಲಾಯರ್ ಆಗಿದ್ರೆ ದಿನ ಅಲ್ಲೇ ಇರ್ಬೇಕಾಗುತ್ತೆ. ನಿಮ್ಮಗಳಿಗೆ ಕೂಡ ಇದು ಫೇವರಬಲ್ ಪೀರಿಯಡ್ ಅಂತ ಹೇಳಬಹುದು. ಇಲ್ಲಿ ಯಾರಾದ್ರೂ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದೀರಾ ಅಂದ್ರೆ ನೋ, ಅಲ್ಲಿ ಆಲ್ರೆಡಿ ರಾಹು ಇದ್ದಾರೆ, ನ್ಯಾಯನ ಖಂಡಿತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಈ ಪೀರಿಯಡ್ ಆಫ್ ಟೈಮ್ ನ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಲಿಟಿಗೇಷನ್ಸ್ ಏನಾದ್ರು ನಡೀತಿದೆ, 6ನೇ ಮನೆ ಕುಜ ಲಿಟಿಗೇಷನ್, 6ನೇ ಮನೆ ಅಧಿಪತಿ 6ರಲ್ಲಿ ಅಂದ್ರೆ ನಿಮ್ದೇ ನ್ಯಾಯ ಇದ್ರೂನು ನೀವು ಹೇಳೋ ರೀತಿ ಸರಿ ಇರೋದಿಲ್ಲ. ಇನ್ನೇನ್ ಎಂಡ್ ಆಗ್ಬೇಕು ಮೀಟಿಂಗು, ಆಗ ಯಾವ್ದೋ ಒಂದ್ ಮಾತು ಹೇಳ್ತೀರಾ, ಅದನ್ನೇ ಅವರು ಹಿಡ್ಕೊಂಡು ಸೊ ಮತ್ತೊಂದಷ್ಟು ದಿವಸ ಎಳೆಯೋದು ತೋರಿಸ್ತಾ ಇದೆ. ಮಾತು, ಬಿ ಕೇರ್ಫುಲ್, ಮಾತು ತುಂಬಾನೇ ಮುಖ್ಯ. ಅಂಡ್ 12th ಹೌಸ್, ಸೊ ವೆಹಿಕಲ್ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ. ಯಾರ್ದೋ ಫ್ರೆಂಡ್ ವೆಹಿಕಲ್ ನೀವು ತಗೊಂಡು ಹೋಗೋದು, ನಿಮ್ಮ ವೆಹಿಕಲ್ ಅವ್ರಿಗೆ ಕೊಡೋದು, ವೆಹಿಕಲ್ ಡ್ಯಾಮೇಜ್ ತೋರಿಸ್ತಾ ಇದೆ. ಲೋನ್ಸ್ ಏನಾದ್ರು ಇದೆ ಕ್ಲಿಯರ್ ಆಗುತ್ತೆ. ಸೊ ಲಿಟಿಗೇಷನ್ಸ್ ವಿನ್ ಆಗಕ್ಕೆ ಸೊ ಸಪೋರ್ಟಿಂಗ್ 7ನೇ ತಾರೀಕುವರೆಗೂ ಇದೆ. ಈ ಮಧ್ಯ ಸಮಾಧಾನವಾಗಿ ಕೂತು ಮಾತಾಡ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಹೇಗೆ ಬಿಹೇವ್ ಮಾಡ್ತೀರಾ, ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ, ಆಪೋಸಿಟ್ ರಿಯಾಕ್ಷನ್ ಕೂಡ ಹಾಗೆ ಇರುತ್ತೆ. ಸಿಂಪಲ್ ಅಲ್ವಾ? ಅಷ್ಟೇನೆ. ಸೊ ಹಾಗಾಗಿ ನೆಕ್ಸ್ಟ್ ದಶ ಇರಬೇಕು ಮೇಜರ್ಲಿ. ದಶ ಇಲ್ಲ ಅಂದ್ರೂ ಟ್ರಾನ್ಸಿಟ್ ಕೊಟ್ಟೆ ಕೊಡುತ್ತೆ, ಅದು ದಶ ಇರೋರಿಗೆ ಜಾಸ್ತಿ ಕೊಡುತ್ತೆ. ಕರ್ಕಟಕ್ಕೆ ಬರೋಣ. 5 ಮತ್ತು 10ನೇ ಮನೆ ಅಧಿಪತಿ ಸೊ ಅಗೈನ್ 5ನೇ ಮನೇಲೆ ಹೋಗ್ತಾ ಇದ್ದಾರೆ. ವೆರಿ ವೆರಿ ಗುಡ್. ಯಾವ ವಿಚಾರವಾಗಿ ಯಾರಾದ್ರೂ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಫಂಡ್, ಯಾವ ಫಂಡು, ಶೇರ್ಸ್ ಅಮೌಂಟ್ ಆಗಿರ್ಬೋದು, ಹಿಂದೆ ಕೊಟ್ಟಿರೋ ಫ್ರೆಂಡ್ಸಿಗೆ ಕೊಟ್ಟಿರೋ ಅಮೌಂಟ್ ಆಗಿರಬಹುದು, ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದಾಗಿರ್ಬಹುದು, ಸಾಲ ಕೊಟ್ಟಿರೋದಾಗಿರಬಹುದು, ವಾಪಸ್ ಬರುವಂತಹ ಯೋಗ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಿಮ್ಗೆ ಸೆಕೆಂಡ್ ಲಾರ್ಡ್ ಕೂಡ ಕನೆಕ್ಟ್ ಆಗ್ತಾರೆ 17ನೇ ತಾರೀಕು ಆದ್ಮೇಲೆ. ಹಾಗಾಗಿ ಆದ್ರೆ ಕರ್ಕಾಟಕ ಲಗ್ನವರು ನವೆಂಬರ್ 7ನೇ ತಾರೀಕು ಆದ್ಮೇಲೆ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರು ದಶ ಗುರು ಭುಕ್ತಿಗಳಿದ್ರೆ ಟೈಮ್ ಚೆನ್ನಾಗಿಲ್ಲ. ಈಗಲೇ ಹೇಳಿದ್ದೀನಿ. ಯಾರಿಗೆ ಲಿವರ್ ಪ್ರಾಬ್ಲಮ್ ಇದೆ, ಜಾಂಡಿಸ್ ಇದೆ, ಥೈರಾಯ್ಡ್ ಇದೆ, ಡೋಸೇಜ್ ಏನ್ ತಗೋತಾ ಇದ್ದೀರಾ ಗಮನ ಕೊಡ್ಲೇಬೇಕು. ಸಡನ್ ಆಗಿ ಬಾಡಿ ಇನ್ಕ್ರೀಸ್ ಆಗುತ್ತೆ. ನೀವು ತಿಂದ ದಪ್ಪ ಆಗೋದು ತುಂಬಾ ಕಡಿಮೆ. ಫಸ್ಟ್ ಆಫ್ ಆಲ್ ಕರ್ನಾಟಕದವರು ಫುಡ್ ತುಂಬಾ ಕಡಿಮೆ ತಿಂತೀರಾ. ನೀವು ತಿಂದು ದಪ್ಪ ಆಗೋದಕ್ಕಿಂತ ಸೊ ನಿಮ್ಮ ಬಾಡಿನೇ, ಬಿಕಾಸ್ ಜುಪಿಟರ್ ಬರೋ ಅಲ್ವಾ, ಅವ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಗ್ಯಾಸ್, ಬರೀ ಗಾಳಿ ತುಂಬಿರುವಂತಹ ಒಂದು ಬಲೂನ್ ತರ ಬಾಡಿ ಇನ್ಕ್ರೀಸ್ ಆಗುತ್ತೆ. ಸೊ ಹೆಲ್ತ್ ಕಡೆ ಗಮನ ಕೊಡ್ಲೇಬೇಕಾಗುತ್ತೆ. ನಿಮ್ ಡಯಟ್ ಅಥವಾ ನೀವೇನ್ ಹಾಟ್ ವಾಟರ್ ತಗೋತೀರಾ, ಏನ್ ತಗೋತೀರಾ ಗಮನ ಕೊಡಿ. ನಾಟ್ ಎ ಗುಡ್ ಟೈಮ್. ಕರ್ಕಾಟಕ ಲಗ್ನದವರಿಗೆ ಗುಡ್ ಟೈಮ್ ಇಲ್ಲ. ಯೋಗಕಾರಕ ಗ್ರಹ ಪಂಚಮಕ್ಕೆ ಬಂದ್ರೂ ಸಹ ಅವನು 12ನೇ ಮನೆ ನೋಡ್ತಾ ಇದ್ದಾನೆ. ಸಡನ್ ಆಗಿ ಖರ್ಚುಗಳು ಬರುತ್ತೆ. ಅಷ್ಟಮದಲ್ಲಿ ರಾಹು ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೂತ್ಕೋತಾ ಇರುವಂತಹ ಕುಜ ಇಲ್ಲಿ ನೋಡ್ತಾ ಇದ್ದಾರೆ. ಇನ್ಲಾಸ್ ಜೊತೆ ಪ್ರಾಪರ್ಟಿ ರಿಲೇಟೆಡ್ ಫೈಟ್ ತೋರಿಸ್ತಾ ಇದೆ. ಅಥವಾ ಸೊ 2 ಡಿವೋರ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ, ಕೇಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಬ್ಯಾಡ್ ಟೈಮಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಸಂಧಾನ ಏನಾದ್ರು ಮಾಡ್ಕೊಳ್ಳಂಗಿದ್ರೆ ನವೆಂಬರ್ 7ನೇ ತಾರೀಕು ಒಳಗಡೆ ಮುಗಿಸ್ಕೊಳ್ಳಿ. ಮದುವೆಗಂತೂ ಹೇಳ ಮಾಡಿಸಿ ಟೈಮ್ ಅಲ್ವೇ ಅಲ್ಲ. ಅದು ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬಹುದು. ಬಿ ಕೇರ್ಫುಲ್. ಮಕ್ಕಳ ಫಸ್ಟ್ ಮಗುವಿನ ಹೆಲ್ತ್ ಅಲ್ಲಿ ಸ್ವಲ್ಪ ಹುಷಾರು. ಫಸ್ಟ್ ಬೇಬಿಗೆ ಲೈಕ್ ಸಡನ್ ಆಗಿ ಗ್ಯಾಸ್ಟ್ರಿಕ್ ಆಗೋದು, ಬೀಳೋದು, ಪೆಟ್ ಮಾಡ್ಕೊಳ್ಳೋದು ಇದೆಲ್ಲವೂ ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಸೊ ಯಾಕೆಂತ ಹೇಳಿದ್ರೆ 5th ಹೌಸ್ ಇಸ್ ಗುಡ್. ನೀವೇನ್ ಮಂತ್ರ ಆಕ್ಟಿವೇಟ್ ಮಾಡ್ತೀರಾ, ನೀವೇನ್ ತಂತ್ರ ಮಾಡ್ತೀರಾ, ನೀವೇನ್ ಹಿಡನ್ ಆಕ್ಟಿವಿಟೀಸ್ ಮಾಡ್ತೀರಾ, ಎಲ್ಲ ಗುಡ್. ಬಟ್ ಟೈಮ್ ಫೇವರಬಲ್ ಇಲ್ಲ. ಲಗ್ನದಲ್ಲಿ ಗುರು ಲಗ್ನನ ಹಾಳು ಮಾಡ್ತಾನೆ, ಉದ್ಧಾರ ಮಾಡೋದಿಲ್ಲ. ನವೆಂಬರ್ 7ನೇ ತಾರೀಕುವರೆಗೂ ಲಕ್ ಇರುತ್ತೆ. ನವೆಂಬರ್ 7ನೇ ತಾರೀಕು ಆದ್ಮೇಲೆ ಲಕ್ ಇಲ್ಲ. ತುಂಬಾ ಕಷ್ಟ ಪಡ್ತೀರಾ ನೋಡಿ. ಈ ಹಿಂದೆ ಗುರು ವಿಡಿಯೋಸ್ ನೋಡ್ಬಿಟ್ಟು ನಂಗೆ ಸೂಪರ್, ಕರ್ಕಾಟಕ ಅವ್ರಿಗೆ ಎಕ್ಸಲೆಂಟ್, ಈ ತರ ಎಲ್ಲ ವಿಪರೀತ ರಾಜಯೋಗ ಎಂತದು ಇಲ್ಲ. 5th ಹೌಸ್ಗೆ ಬರ್ತಾರೆ. ಜಾಬ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಯಾಕಂದ್ರೆ 10ನೇ ಮನೆ ಅಧಿಪತಿ ಕೂಡ ಇರೋದ್ರಿಂದ ಸಡನ್ ಆಗಿ ನೇಮು ಫೇಮು ಬರ್ತಾ ಇದೆ. ಇಲ್ಲೇ ಪ್ರಶ್ನೆ, ಯಾವ ತರ ನೇಮ್ ಫೇಮ್ ಬರ್ತಾ ಇದೆ? ಅವರ ಅತ್ತೆ ಜೊತೆ, ಅವರ ಮಾವನ ಜೊತೆ, ಅಥವಾ ಹೆಂಡತಿಯ ಮನೆಯವರ ಕಡೆ ಜೊತೆ, ಗಂಡನ ಮನೆಯವರ ಕಡೆ ಜೊತೆ ಜಗಳಗಳಾಗಿದೆ, ಮನಸ್ತಾಪಗಳಾಗಿದೆ, ಈ ತರ ಫೇಮ್ ಬರ್ತಾ ಇದೆ. ಸೊ ಈ ತರ ಫೇಮು ಬೇಡ. ಆಲ್ರೆಡಿ ನೀವು ತುಂಬಾ ಎಮೋಷನಲ್ ಇರೋದ್ರಿಂದ. ಅಗೇನ್ 8th ಹೌಸ್ ಅಲ್ಲಿ ಇರುವಂತಹ ಪ್ಲಾನೆಟ್. ಸೊ ಇಲ್ಲಿ ಇವರಿಬ್ರು ಕನೆಕ್ಟಿವಿಟಿ ಆದ್ರು, ಕುಜರಾಹು. ಕರ್ಕಾಟಕ ಲಗ್ನದವರ ಕುಟುಂಬದಲ್ಲಿ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್, ಎಸ್ಪೆಷಲಿ ಕ್ಯಾನ್ಸರ್ ರಿಲೇಟೆಡ್, ಈ ತರ ತುಂಬಾ ದೊಡ್ಡ ದೊಡ್ಡ ಹೆಲ್ತ್ ಇಶ್ಯೂಸ್ ಇದ್ರೆ ಖರ್ಚು ಸ್ವಲ್ಪ ತೋರಿಸ್ತಾ ಇದೆ. ಮೆಡಿಸಿನ್ಗಾಗಿರ್ಬಹುದು, ಅವ್ರ ಚೆಕಪ್ಗಾಗಿರ್ಬಹುದು, ನೋಡ್ಕೊಳ್ಳಿ. ಬಟ್ ಬೇಬಿ ಕನ್ಸೀವ್ ಆಗಕ್ಕೆ ಪ್ಲಾನಿಂಗ್ ಇದೆ ಅಂತ ಹೇಳಿದ್ರೆ ನವೆಂಬರ್ 7th ಒಳಗಡೆ ಡೆಫಿನೆಟ್ಲಿ ಒಳ್ಳೆ ಮುಹೂರ್ತ ಅಥವಾ ಒಳ್ಳೆ ಟೈಮ್ ನೋಡಿ. ಸೊ ನೀವು ಖಂಡಿತ ಮುಂದೆ ಹೋಗಬಹುದು. ಅದಾದ ನಂತರ ಜಾಬ್ ಅಲ್ಲೂ ಕೂಡ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಬಟ್ ಇರಿಟೇಷನ್, ಜಾಬ್ನ ಚೇಂಜ್ ಮಾಡಬೇಕು. ಅದ್ರಲ್ಲೂ ಜಾಬ್ ಸಿಕ್ಕಿದೆ ಬಟ್ ನೋ ಹ್ಯಾಪಿ, ನಥಿಂಗ್.
ಸ್ಯಾಲ್ರಿ ಜಾಸ್ತಿ ಇದೆ, ನೋ ಪ್ರಾಬ್ಲಮ್. ಲೈಕ್ ಇಂಟ್ರೆಸ್ಟ್ ಇಲ್ಲ ಈ ತರ, ಬಿಕಾಸ್ 12th ಹೌಸ್ ಕೂಡ ಆಸ್ಪೆಕ್ಟ್ ಹಾಕೋದ್ರಿಂದ ಖರ್ಚು ಜಾಸ್ತಿ ಬರ್ತಾ ಇದೆ. ಸಡನ್ ಆಗಿ ಲೈಕ್ ಜಾಬ್ನ ನೀವೇ ಬಿಡೋದು, ಹೊರಗಡೆ ದೇಶಕ್ಕೆ ಹೋಗೋದು, ಟ್ರಾವೆಲಿಂಗ್ ಮಾಡೋದು, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ 5, 8, 12 ಆಕ್ಟಿವೇಟ್ ಆಗಿದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ನೋಡ್ಕೊಳ್ಳಿ. ಆದ್ರೆ ಇನ್ನೊಂದು ಒಳ್ಳೆ ವಿಚಾರ ಏನ್ ಗೊತ್ತಾ, 11ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕಿರೋದ್ರಿಂದ ಜಾಬ್ ಅಲ್ಲಿ ಹಣ ಬರುತ್ತೆ, ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಹಣ ಬರುತ್ತೆ. ಸೊ ಆದ್ರೆ ಹಣ ಎಲ್ಲ ಇಲ್ಲೂ ಹೋಗುತ್ತೆ. ಸೊ ಜಾಬ್ ಚೆನ್ನಾಗಿ ನಡೀತಾ ಇರುತ್ತೆ, ಇನ್ಕಮ್ ಚೆನ್ನಾಗಿ ಬರ್ತಾ ಇರುತ್ತೆ, ಬಟ್ ನೋ ಹ್ಯಾಪಿ. ಸೊ ಇದು ಹಾಗೆ ಕರ್ಕಾಟಕ ಲಗ್ನ ಅಥವಾ ನಿಮ್ಮ ಲಗ್ನದಿಂದ ಪಂಚಮದಲ್ಲಿ ಏನಾದ್ರೂ ಕೇತು ಇದ್ರೆ ಈ ಪೀರಿಯಡ್ ಆಫ್ ಟೈಮ್ ತುಂಬಾ ಹಾರಿಬಲ್ ಆಗಿರುತ್ತೆ. ನೀವು ಬೆಟರ್ ಹಾರೋಸ್ಕೋಪ್ಸ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಹತ್ರ ಇರುವಂತಹ ಯಾವ್ದಾದ್ರು ಅಸ್ಟ್ರಾಲಜರ್ಸ್ ಜೊತೆ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಬರೋಣ. 4ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ 4ರಲ್ಲೇ ಕೂತ್ಕೋತಾ ಇದ್ದಾರೆ. ಸಿಂಹ ಲಗ್ನದವರಿಗೆ ತುಂಬಾ ಚೆನ್ನಾಗಿದೆ ಟೈಮ್ ಅಂತ ಹೇಳಬಹುದು. ಕುಜ ದಶ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರು ಕುಜ ಇದ್ರೆ ಟೈಮ್ ಎಕ್ಸಲೆಂಟ್ ಟೈಮ್. 12 ಲಗ್ನದಲ್ಲಿ ಒಂದು ಪ್ಲಾನೆಟ್ ಟ್ರಾನ್ಸಿಟ್ ಆದಾಗ ಬರೀ 4 ಲಗ್ನಕ್ಕೆ ಎಕ್ಸಲೆಂಟ್, 4 ಲಗ್ನಕ್ಕೆ ಮೀಡಿಯಂ, 4 ಲಗ್ನಕ್ಕೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಅದರಲ್ಲಿ ಇವ್ರದ್ದು ಒಬ್ರದ್ದು ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಆಸ್ಪೆಕ್ಟು ಚೆನ್ನಾಗಿದೆ, ಕೂತಿರೋ ಮನೆನೂ ಚೆನ್ನಾಗಿದೆ, ಹಾಗೆ ಯೋಗಕಾರಕ ಗ್ರಹ. ಸಡನ್ ಆಗಿ ಪ್ರಾಪರ್ಟಿ ಪರ್ಚೇಸ್, ವೆಹಿಕಲ್ ಪರ್ಚೇಸ್ ಅಥವಾ ಮನೆ ಗೃಹ ಪ್ರವೇಶಗಳು ಅಥವಾ ನಿಮ್ದು ಬಿಸ್ನೆಸ್, ಲೈಕ್ ಬಿಸ್ನೆಸ್ ಏನು ಹೇಳ್ತೀವಿ, ಬಿಸ್ನೆಸ್ ಪ್ಲೇಸಸ್ ಕೂಡ ಇನೋವೇಷನ್ ಮಾಡಬಹುದು. ಹೊಸದಾಗಿ ಪ್ಲಾನ್ ಈ ಹಿಂದೆ ನಡೀತಿದ್ರೆ ಇಲ್ಲಿ ನೀವು ಆಕ್ಟಿವೇಶನ್ ಮಾಡ್ತೀರಾ ನೋಡಿ. ಸೊ 4th ಹೌಸ್ ಕಂಪ್ಲೀಟ್ ಆಗಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸಡನ್ ಆಗಿ ಮದರ್ ಇಂದ ಸಪೋರ್ಟ್, ಮದರ್ ಪ್ರಾಪರ್ಟಿಯಿಂದ ಸಪೋರ್ಟ್, ಮದರ್ ಫ್ಯಾಮಿಲಿಯಿಂದ ಸಪೋರ್ಟ್, ಫಾದರ್ ಇಂದ ಸಪೋರ್ಟ್, ಸೊಸೈಟಿಯಿಂದ ಸಪೋರ್ಟ್, ತುಂಬಾ ಹೊಗಳೋದು. ಇಲ್ಲಿ 7th ಹೌಸ್ ಅಲ್ಲಿ ರಾಹು ಬೇರೆ, ಈ ಕಡೆ ಫೋರ್ತ್ ಆಸ್ಪೆಕ್ಟ್ ಬೇರೆ ಬಿದ್ದಿದೆ ಕುಜಿಂದು. ಲೈಕ್ ನಿಮ್ಮನ್ನ ಹಿಡಿಯಕ್ಕೆ ಆಗೋದಿಲ್ಲ. ಈಗ ಲಗ್ನದಲ್ಲಿ ಕೇತು ಇದೆ, ಅದೊಂದ್ ಚೂರ್ ನೋಡ್ಕೊಳ್ಳಿ. ಬಟ್ ಎಕ್ಸಲೆಂಟ್ 40 ಡೇಸ್ ಟೈಮೇ ಇಲ್ಲ. ಸುತ್ತೋದು ಬರೀ ಸುತ್ತೋದೆ, ಒಳ್ಳೆ ವಿಚಾರವಾಗಿ. ಯಾಕೆಂದ್ರೆ 7th ಆಸ್ಪೆಕ್ಟ್ ನಿಮ್ಗೆ 10th ಹೌಸ್, 8th ಆಸ್ಪೆಕ್ಟ್ 11th ಹೌಸ್. ಸೂಪರ್ ಅಂತ ಹೇಳ್ಬೋದು. ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ದಿವಸ ಆದ್ಮೇಲೆ ಸಿಂಹ ಲಗ್ನದವ್ರಿಗೆ ಲಗ್ನದಲ್ಲಿ ಕೇತು, ಅಷ್ಟಮದಲ್ಲಿ ಶನಿ. ನೋಡಿ ನವೆಂಬರ್ 15ರ ತನಕ, ಇದು ನವೆಂಬರ್ 7ರ ತನಕ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಗುರು ಆಸ್ಪೆಕ್ಟ್ ಕೂಡ ನಿಮ್ಗೆ 4th ಹೌಸ್ ಅಲ್ಲಿ ಬಿದ್ದಿದೆ. ಹಾಗಾಗಿ ಅದಾದ್ಮೇಲೆ ಶನಿ ಬೇರೆ ವಕ್ರ ಮುಗಿಸ್ತಾರಲ್ವಾ 15ನೇ ತಾರೀಕು, ಆಮೇಲೆ ನೋಡ್ಕೊಳ್ಳೋಣ. ಬಟ್ ಈಗ ಚೆನ್ನಾಗಿದೆ. ಸೊ ಏನಾದ್ರೂ ಪ್ಲಾನ್ಸ್ ಇದ್ರೆ ಪ್ರಾಪರ್ಟಿ, ವೆಹಿಕಲ್, ಕೋರ್ಟ್ ಕೇಸು ಅಥವಾ ಎಲೆಕ್ಷನ್, ಸದ್ಯಕ್ಕೆ ಯಾವ್ದೋ ಎಲೆಕ್ಷನ್ ಇಲ್ಲ ಅನ್ಕೋತೀನಿ. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಆಗ್ಬೇಕು. ಸೊ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರೂ ನೀವು ವೆಯ್ಟ್ ಮಾಡ್ತಿದ್ದೀರಾ ಫಂಡ್ಗೆ, ಇದೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ. ಅಥವಾ ನೀವು ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಅಥವಾ ಯಾವ್ದಾದ್ರು ಆಪ್ ಡೆವಲಪ್ ಮಾಡ್ತಿದ್ದೀರಾ, ರಿಸರ್ಚ್ ಅಲ್ಲಿ ಇದ್ದೀರಾ, ಆಕ್ಚುಲಿ ವೆರಿ ಗುಡ್ ಟೈಮ್. ಇಂಥ ಟೈಮ್ ನೋಡಿ ಇನೋವೇಷನ್ ಮಾಡ್ಬೇಕು. ಗೃಹ ಪ್ರವೇಶಗಳಿಗೆ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ತುಂಬಾ ಹೊಗಳ್ತಾರೆ, ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ನೋಡಿ ಪಬ್ಲಿಕ್ ನಿಮ್ನ, ವಾವ್ ಗ್ರೇಟ್, ಈ ಏಜ್ಗೆ ಈ ತರ ಮಾಡಿದೀರಾ ಅಂತ. ಸಿಂಹ ಲಗ್ನ ಆಗಿದ್ದು ಯಾರಾದ್ರೂ 27ರಿಂದ 31 ವಯಸ್ಸಲ್ಲಿದ್ರೆ ಎಕ್ಸಲೆಂಟ್ ಟೈಮ್ ಅಂತಾನೆ ಹೇಳ್ಬಹುದು. ಫೈನ್. ಇದೆಲ್ಲ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಅವ್ರಿಗೆ ತುಂಬಾ ಚೆನ್ನಾಗಿದೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕನ್ಯಾದವರಿಗೆ. ಸೊ 3ನೇ ಮನೆ ಅಧಿಪತಿ ಹಾಗೆ 8ನೇ ಮನೆಯ ಅಧಿಪತಿ ಅಗೈನ್ 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ, ಬಿಕಾಸ್ 12th ಹೌಸ್ ಕೂಡ ಕೇತು ಇದೆ, ನಿದ್ದೆ ಸರಿಯಾಗಿ ಮಾಡಲ್ಲ, ಪಾದಗಳಲ್ಲಿ ಉರಿ. ಸೊ ಈ ತರ ಹೆಲ್ತ್ ಇಶ್ಯೂಸ್ ಕೂಡ ಇರುತ್ತೆ. 6ನೇ ಮನೆ ರಾಹು ಇಬ್ರು ಸೇರಿ 6ನೇ ಮನೆ ಮೇಲೆ ಬೀಳ್ತಾ ಇದ್ದಾರೆ. ಕನ್ಯಾ ಲಗ್ನದವರಿಗೆ ಯಾರೋ ಹೇಳ್ತಿದ್ರು ನೀವು ಮಾತಾಡೋ ಭಾಷೆ ಚೆನ್ನಾಗಿಲ್ಲ ಅಥವಾ ಅರ್ಥ ಆಗಲ್ಲ ಅಂತ. ಥ್ಯಾಂಕ್ ಯು. ಸೊ ನಾನು ಇರೋದೇ ಹೀಗೆ ನಿಮಗೋಸ್ಕರ. ನಾನು ಭಾಷೆ ಕನ್ನಡದವರೇ ಆಗಿದ್ದು ಭಾಷೆ ಚೇಂಜ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಲೈಕ್ ರೆಗ್ಯುಲರ್ ಆಗಿ ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ ಈ ಎಲ್ಲಾ ಮಿಕ್ಸ್ ಮಾಡಿ ಮಾತಾಡ್ತಾ ಇರ್ತೀವಿ ಎಲ್ಲಾರ್ ಜೊತೆನು. ಸೊ ಹಾಗಾಗಿ ಭಾಷೆ ಹೀಗಿರಬಹುದು, ಅದನ್ನ ಹೊರತುಪಡಿಸಿ ನಿಮ್ಗೆ ಅರ್ಥ ಆಗ್ಬೇಕು ಅಷ್ಟೇನೆ. ಭಾಷೆಯಲ್ಲಿ ಸೊ ಆಕ್ಟಿಂಗ್ ಮಾಡಿ ಕೊಡುವ ನಾಲೆಡ್ಜ್ ಅಲ್ಲಿ ಹಿಂದೆ ಹೋಗೋದು, ಆ ತರ ಗುರುಗಳು ಇಷ್ಟ ಜನಕ್ಕೆ. ಭಾಷೆ ಹೇಗಿದ್ರೆ ಏನು, ಅರ್ಥ ಆಗ್ತಾ ಇದೆಯಾ, ಭಾಷೆ ನಿಮ್ಗೆ ಹರ್ಟ್ ಆಗದೆ ಇದೆಯಾ ಅಷ್ಟೇ. ಸೊ ಹಾಗಾಗಿ ಎನಿವೆ ಕನ್ಯಾ ಲಗ್ನದವರಿಗೆ 3ನೇ ಮನೆಯಲ್ಲಿ 3ನೇ ಮನೆ ಅಧಿಪತಿ ಹಾಗೆ ಅಷ್ಟಮಾಧಿಪತಿ 3ನೇ ಮನೆಯಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3ನೇ ಮನೆ ಅಂತ ಹೇಳಿದ್ರೇನೆ ನಮ್ಗೆ ಸೊ ತುಂಬಾನೇ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕು. ಯಾವ ವಿಚಾರದಲ್ಲಿ, ಪ್ರತಿ ಒಂದು ವಿಚಾರದಲ್ಲಿ. ಅದರಲ್ಲೂ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಪ್ರಾಪರ್ಟಿಗೆ ನೀವೇನಾದ್ರು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ನಡೀತಿದ್ರೆ ಬೆಟರ್ ಹೋಲ್ಡ್ ಮಾಡಿ, ದಯವಿಟ್ಟು ಆಕ್ಷನ್ ತಗೋಬೇಡಿ. ಹಾಗೆ ನಿಮ್ಗೆ 6ನೇ ಮನೆಯಲ್ಲಿ ರಾಹು, ಈಗ ಕುಜನ 4ನೇ ದೃಷ್ಟಿ ಬೇರೆ ಬಿದ್ದಿದೆ. ಅನ್ವಾಂಟೆಡ್ ಕೇಸಸ್, ಲಿಟಿಗೇಷನ್ಸ್, ಲಾಸಸ್, ಇರಿಟೇಷನ್ಸ್, ಪ್ರೆಷರ್ಸ್, ಸೊ ಇದೆಲ್ಲ ಹೆಚ್ಚಾಗುತ್ತೆ.
ಬೆಟರ್ ಕೂಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ದಶ ಏನಾದ್ರು ಇದ್ರೆ ಎಂಡ್ ಆಫ್ ದ ಡೇ ಫೇಸ್ ಮಾಡ್ಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ರೆಮಿಡೀಸ್‌ನ ಮಾಡ್ಕೊಳ್ಳಿ. ಸಿಬ್ಲಿಂಗ್ ಜೊತೆ ಫೈಟ್ ಮಾಡ್ಕೊಳ್ಬೇಡಿ. ಅಕ್ಕಪಕ್ಕದ ಮನೆಯವ್ರ ಹತ್ರ ಫೈಟ್ ಬೇಡ. ಯಾಕಂತ ಹೇಳಿದ್ರೆ ಮೇ ಬಿ ಅಕ್ಕಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿರ್ಬೋದು, ಸೌಂಡ್ ಬರಬಹುದು, ಬೋರ್‌ವೆಲ್ ಕೊರ್ಸ್ಬಹುದು. ಇದಕ್ಕೆಲ್ಲ ನೀವು ಲೈಕ್ ಇರಿಟೇಟ್ ಆಗೋದು ಬೇಡ. ಹಬ್ಬ ಬೇರೆ ಇರೋದ್ರಿಂದ ಪಟಾಕಿ ಸೌಂಡ್ ಕೂಡ ಇರಬಹುದು. ಸೊ ಇಟ್ಸ್ ಅ ಕಾಮನ್. ಈ ಟೈಮ್ ನಿಮ್ದು ಬ್ಯಾಡ್ ಇರೋದ್ರಿಂದ ನೀವೇ ಸೈಲೆಂಟ್ ಆಗಿರ್ಬೇಕು. ಆಪೋಸಿಟ್ ಅವ್ರದ್ದು ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರು ಎಂಜಾಯ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಏನೇ ಹೇಳಿ ಕನ್ಯಾದವ್ರಿಗೆ ಅಷ್ಟೊಂದು ಒಳ್ಳೆ ಸೂಚನೆ ಇಲ್ಲ. ಆದರೆ ಅವ್ನು 3ನೇ ಮನೇಲಿ ಕೂತ್ಕೊಂಡು ಎಲ್ಲಿ ದೃಷ್ಟಿ ಹಾಕ್ತಾ ಇದ್ದಾನೆ? 9 ಮತ್ತು 10ನೇ ಮನೇಲಿ. ಸೊ ಹಾಗಾಗಿ 10ನೇ ಮನೆ ಕೆಲಸದ ವಿಚಾರದಲ್ಲಿ ಫೈನಲಿ ನಂದು ಲೈಕ್ ಮೇಲ್ ರಿಪ್ಲೈ ಬಂತು. ಈ ತರ ಎಲ್ಲ ಇರುತ್ತಲ್ಲ, ಫೈನಲಿ ಪ್ಯಾಕೇಜ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಈ ತರ ತುಂಬಾ ಹಾರ್ಡ್ ವರ್ಕ್ ಮಾಡಿ ಫೈನಲಿ ರಿಸಲ್ಟ್ ಕೊಡುತ್ತೆ. ಬಟ್ ಅಗೇನ್ 7ನೇ ದೃಷ್ಟಿ 9ನೇ ಮನೆ ಮೇಲೆ ಹಾಕ್ತಿರೋದ್ರಿಂದ ತಂದೆ ಸಮಾನರು, ಬಾಸಸ್, ನಿಮ್ ಬಾಸ್ ಇಂದಾನೇ ನಿಮ್ಗೆ ಪ್ರಾಬ್ಲಮ್ಸ್, ಇರಿಟೇಷನ್, ಆಫೀಸಲ್ಲಿ ಪೊಲಿಟಿಕಲ್ಸ್ ಇವೆಲ್ಲ ನಡೆಯುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ವೆಹಿಕಲ್ ಕೂಡ ಸಡನ್ ಆಗಿ ಕೈ ಕೊಡೋದು, ಲೈಕ್ ವೆಹಿಕಲ್ ಪ್ರಾಬ್ಲಮ್ ಬರೋದು, ಏನೋ EMI ಗೆ ಅಮೌಂಟ್ ಇಟ್ಕೊಂಡಿರ್ತೀರಾ, ಲೈಕ್ ವೆಹಿಕಲ್ ಡ್ಯಾಮೇಜ್ ಆಗೋದು, ವೆಹಿಕಲ್ 4 ವೀಲರ್ ಅಥವಾ 2 ವೀಲರ್. ಸೊ ಇವೆಲ್ಲವೂ ತೋರಿಸ್ತಾ ಇದೆ. ಬ್ಯಾಕಪ್ ಅಂತೂ ಇಟ್ಕೊಳ್ಳಿ. ಫೈನಾನ್ಸ್ ಸ್ವಲ್ಪ ಟೈಟ್ ತೋರಿಸ್ತಾ ಇದೆ. ಬ್ಯಾಕಪ್ ಇಟ್ಕೊಳ್ಳಿ. ಪೂಜಾ ಫೈನಾನ್ಸ್‌ಗೆ ಏನ್ ಮಾಡ್ತಾನೆ ಮೇಡಮ್? ಇಲ್ಲ, ಕುಜ ಫೈನಾನ್ಸ್‌ಗೆ ಏನೂ ಮಾಡೋದಿಲ್ಲ. ಬಟ್ ಈ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಸೊ ಲಾಸ್ಟ್ ಪೀರಿಯಡ್ ಇದ್ದ ಹಾಗೆ ಈಗ ಇಲ್ಲ ನಿಮ್ಗೆ. ಯಾಕೆಂದ್ರೆ 7th ಹೌಸಲ್ಲಿ ಸ್ಯಾಟರ್ನ್ ಬೇರೆ ಅನ್ವಾಂಟೆಡ್ ಖರ್ಚು ಜಾಸ್ತಿ ಮಾಡ್ಸೋದು. ಬೇಡ ಬೇಡ ಅಂದ್ರು ಪ್ರಾಪರ್ಟಿ ತಗೊಳ್ಳೋದು, ಜಂಟಿ ಪ್ರಾಪರ್ಟಿ ತಗೊಳ್ಳೋದು, ಜಂಟಿ ಬಿಸ್ನೆಸ್ ಸ್ಟಾರ್ಟ್‌ಅಪ್ ಮಾಡ್ತೀನಿ ಅಂತ ಹೋಗೋದು ಜಾಯಿಂಟಲ್ಲಿ. ಅದೇ ಹೇಳ್ತೀನಲ್ವಾ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದು ವಾಪಸ್ ಬರೋದಿಲ್ಲ ನಿಮ್ಗೆ. ಅದಕ್ಕೋಸ್ಕರ ಫ್ರೆಂಡ್ಸ್ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಹಣ ವಾಪಸ್ ಬರೋದಿಲ್ಲ. ಈ ಪೀರಿಯಡಲ್ಲಿ ಯಾರಿಗಾದ್ರೂ ಹಣ ಕೊಟ್ರೆ ನೋಡ್ಕೊಳ್ಳಿ. ಯಾವ ಪೀರಿಯಡಲ್ಲೂ ಬರೋದಿಲ್ಲ ಮೇಡಮ್ ಹಣ ಕೊಟ್ರೆ. ಹೌದು, ಕೆಲವೊಂದು ಕಾಂಬಿನೇಷನ್ ಇದೆ ಜಾತಕದಲ್ಲಿ. ಅವ್ರ ಹಣ ಕೊಟ್ರೆ ಅವ್ರಿಗೆ ಹಣ ವಾಪಸ್ ಬರೋದಿಲ್ಲ. ಅದು ಜಾತಕ ಎಕ್ಸ್‌ಪ್ಲೇನ್ ಮಾಡೋವಾಗ ಅವಶ್ಯಕತೆ ಇದ್ದಾಗ ಇನ್ಫಾರ್ಮ್ ಮಾಡ್ತೀವಿ. ಫೈನ್. ತುಲಾ ಲಗ್ನಕ್ಕೆ ಬರೋಣ. ಸೊ 2ನೇ ಮನೆ ಅಧಿಪತಿ, 7ನೇ ಮನೆ ಅಧಿಪತಿ 2ರಲ್ಲಿ ಎಕ್ಸಲೆಂಟ್. ಬಟ್ ಒಂದೇ ಒಂದು ದೃಷ್ಟಿ ಅಷ್ಟು ಫೇವರಬಲ್ ಇಲ್ಲ. ಸೊ ಹಾಗಾಗಿ ಈ ದೃಷ್ಟಿನ ಸ್ವಲ್ಪ ನೋಡ್ಕೊಳ್ಳಿ. 7th ಆಸ್ಪೆಕ್ಟ್ 8th ಹೌಸ್ ಮೇಲೆ ಬೀಳ್ತಾ ಇದೆ. ಬಟ್ ಏನೇ ಆದ್ರೂ ಉಳಿದ ಭಾಗಗಳು ಲೈಕ್ ಉಳಿದ ಏರಿಯಾಸು ಪ್ಲಸ್ ಇದೆ. ಯಾಕೆ? ಸೆಕೆಂಡ್ ಲಾರ್ಡ್ ಸೆಕೆಂಡ್ ಹೌಸ್ ಅಲ್ಲಿ ಆಕ್ಚುಲಿ ವೆರಿ ಗುಡ್. ಯಾವುದಕ್ಕೆ? ಸೊ ಕುಟುಂಬದ ಕಂಪ್ಲೀಟ್ ಜವಾಬ್ದಾರಿ ನಿಮ್ಮ ಮೇಲೆ, ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಸಾಲ ಆಗಿರುತ್ತೆ, ಸಾಲಗಳನ್ನ ಕ್ಲಿಯರ್ ಮಾಡೋದು, ಹಣಕಾಸಿನ ವ್ಯವಸ್ಥೆಯಲ್ಲಿ, ಸೊ ಕುಟುಂಬದಲ್ಲಿ ನಡೆಯುವಂತಹ ಶುಭ ಕಾರ್ಯಗಳ ವಿಚಾರದಲ್ಲಿ. ಬಿಕಾಸ್ 5th ಹೌಸ್ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಹ್ಯಾಪಿ ಮೂಮೆಂಟ್ ಕುಟುಂಬದಲ್ಲಿ. ಹೊಸದಾಗಿ ಯಾರಾದರೂ ಎಂಟ್ರಿ ಕೊಡಬಹುದು. ಮದುವೆ ವಿಚಾರ ಆಗಿರಬಹುದು, ನಿಮ್ಮ ಮೊದಲನೇ ಮಗುವಿನ ವಿಚಾರದಲ್ಲಿ ಸಂತೋಷದ ಸುದ್ದಿ, ಅವ್ರದ್ದು ಎಜುಕೇಶನ್ ಆಗಿರ್ಬೋದು, ಫಾರಿನ್ ಟ್ರಾವೆಲ್ ಆಗಿರಬಹುದು, ಅಥವಾ ಅವರು ಈ ಹಿಂದೆ ಇನ್ವೆಸ್ಟ್ ಮಾಡಿರುವಂತಹ ಬಿಸ್ನೆಸ್ ಅಲ್ಲಿ ಲಾಭ ಆಗಿರಬಹುದು. ಒಳ್ಳೆಯ ಒಂದು ಸೂಚನೆ. ತುಲಾ ಲಗ್ನದವರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ 9ನೇ ಮನೆ ಮೇಲೆ ಕೂಡ 8ನೇ ದೃಷ್ಟಿ ಹಾಕ್ತಾ ಇರೋದ್ರಿಂದ ಈ 9ನೇ ಮನೆಗೆ ಸಂಬಂಧಪಟ್ಟ ದೇವಸ್ಥಾನದ ಬೆಟ್ಟ ಗುಡ್ಡ ಹತ್ತೋವಾಗ ಇಳಿಯೋವಾಗ ಸ್ವಲ್ಪ ಹುಷಾರು, ಜಾರಿ ಬೀಳುವ ಸಾಧ್ಯತೆ ಇದೆ. 8ನೇ ಮನೆ ಮೇಲೆ ಕೂಡ ದೃಷ್ಟಿ ಬಿದ್ದಿರೋದ್ರಿಂದ ಈ 2 ಭಾಗಗಳಲ್ಲಿ ಅಲರ್ಟ್ ಆಗಿರಿ. ಯಾರಿಗಾದ್ರೂ 8th ಹೌಸ್‌ಗೆ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ರೆ, ಲೈಕ್ ಆಪರೇಷನ್ಸ್‌ಗೆ ನೆಕ್ಸ್ಟ್ ಮಂತ್ ಹೋಗ್ಬೇಕು, ಈ ತರ ಪ್ಲಾನಿಂಗ್ ಇದೆ, ಈ ತರ ಏನಾದ್ರು ಇದ್ರೆ, ಸೊ ಅಲ್ಲಿ ನೀವು ನೋಡ್ಕೊಂಡು ಒಂದೊಳ್ಳೆ ಡೇಟ್ ಅಲ್ಲಿ ಒಂದೊಳ್ಳೆ ಟೈಮಲ್ಲಿ, ಸಮ್ ಟೈಮ್ಸ್ ನಿಮ್ ಕೈಲಿ ಇರೋದಿಲ್ಲ, ಬಟ್ ಡೇಟ್ ಅಂತೂ ಇದ್ದೇ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ಈ 2 ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ 8, 9ನೇ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ರೆ ಉಳಿದ ಹಾಗೆ ಡೆಫಿನೆಟ್ಲಿ ಫೇವರಬಲ್. ಹಣ ಬರೋದು ತೋರಿಸ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ಮತ್ತೆ ಲಗ್ನಕ್ಕೆ ಬರ್ತಾ ಇದ್ದಾರೆ ನವೆಂಬರ್ 2ನೇ ತಾರೀಕು. ಸೊ ಆಕ್ಚುಲಿ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು. ಹಣಕಾಸಿನ ಅರಿವು ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ಕಾರ್ಪಿಯೋಗೆ ಬರೋಣ. 6ನೇ ಮನೆ ಅಧಿಪತಿ ಲಗ್ನದಲ್ಲಿ ದೃಷ್ಟಿ ಎಲ್ಲೆಲ್ಲಿದೆ? 4ನೇ ಮನೆ ಮೇಲೆ ಇದೆ, ಮತ್ತೆ 7 ಮತ್ತೆ 8ನೇ ಮನೆ ಮೇಲೆ. ವೃಶ್ಚಿಕ ಲಗ್ನದವರು ಸ್ವಲ್ಪ ಅಲರ್ಟ್ ಆಗಿ ಇರಿ. ಕ್ಲಿಯರ್? ಎಸ್. ಯಾಕೆ? ಫಸ್ಟ್ ಆಫ್ ಆಲ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 6ನೇ ಮನೆ ಅಧಿಪತಿ ಲಗ್ನಾಧಿಪತಿ ಲಗ್ನದಲ್ಲಿ. ಬಟ್ ಇದು ಸ್ಕಾರ್ಪಿಯೋ. ಕುಜನಿಗೆ ಮೇಷದಲ್ಲಿರೋಷ್ಟು ಪವರು ಸ್ಕಾರ್ಪಿಯೋದಲ್ಲಿ ಇರೋದಿಲ್ಲ. ಸ್ಕಾರ್ಪಿಯೋ ಯಾವತ್ತಿದ್ರು ಡೆತ್ ಹೌಸ್ ಅಲ್ವಾ? 8th ಹೌಸ್ ನ್ಯಾಚುರಲ್, 8th ಹೌಸ್ ಪ್ರಾಬ್ಲಮ್, ಟ್ರಾನ್ಸ್ಫಾರ್ಮೇಶನ್, ಹಿಡನ್ ಎನಿಮೀಸ್ ಇವೆಲ್ಲರೂ ಬರ್ತಾರೆ. ವೃಶ್ಚಿಕ ಲಗ್ನದವರಿಗೆ ನಿಮ್ಮವರೇ, ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಷನ್ಸ್ ಸಡನ್ ಆಗಿ ನಿಮ್ಮ ವಿರುದ್ಧನೇ ತಿರುಗಿ ಬೀಳುವ ಸಾಧ್ಯತೆ, ಮನಸ್ಸಿಗೆ ಘಾಸಿ, ಮನಸ್ಸಿಗೆ ನೋವು ಉಂಟು ಮಾಡುವುದು. ಅದು ಯಾವಾಗ್ಲೂ ನಡೆಯುತ್ತೆ ಮೇಡಮ್. ಯಾವಾಗ್ಲೂ ನಡೆಯೋದು ಬೇರೆ, ಈ ಪೀರಿಯಡ್ ಅಲ್ಲಿ ನಡೆಯೋದು ಬೇರೆ. 7ನೇ ತಾರೀಕುವರೆಗೂ ಮಾತ್ರ ಗುರು ಆಸ್ಪೆಕ್ಟ್ ಇದೆ. ಅಲ್ಲಿ ತನಕ ನೀವು ಬಚಾವ್. 7ನೇ ತಾರೀಕು ಆದ್ಮೇಲೆ ಪ್ರಾಬ್ಲಮ್ ಇಲ್ಲಿದೆ ಗೊತ್ತಾ? ಇಲ್ಲಿ 4th ಹೌಸ್ ರಾಹು ಆಲ್ರೆಡಿ ಇದ್ದಾರೆ.
ಮನೇಲಿ ಸ್ವಲ್ಪ ಎಮೋಷನಲ್ ಡ್ರಾಮಾಸ್, ಎಮೋಷನಲ್ ಥಿಂಗ್ಸ್ ಅಥವಾ ನಿಮ್ಗೆ ಬೇಜಾರು, ಇಷ್ಟು ಸಾಲ ಇದೆ, ಇಷ್ಟು ದುಡಿತೀವಿ, ಇಷ್ಟು ಖರ್ಚು ಮಾಡ್ತೀವಿ, ಸಾಕಾಗಿದೆ, ಏನು ಹ್ಯಾಪಿನೆಸ್ ಇಲ್ಲ ಲೈಫಲ್ಲಿ ಅಂತ ಹೇಳಿ. ಅಗೇನ್ ಸೆವೆಂತ್ ಹೌಸ್ ಮೇಲೆ ಬೇರೆ ಆಸ್ಪೆಕ್ಟ್, ಡೈರೆಕ್ಟ್ ಆಸ್ಪೆಕ್ಟ್ ಬೀಳೋದ್ರಿಂದ ಹೆಂಡತಿ ಅಥವಾ ಗಂಡನ ಜೊತೆ, ಪಬ್ಲಿಕ್ ಜೊತೆ ಇರಿಟೇಷನ್ ಫೀಲ್ ಆಗೋದು, ಅಥವಾ ಅವ್ರು ಹೇಳೋದೊಂದು ನೀವ್ ಹೇಳೋದೊಂದು ಮಿಸ್ ಮ್ಯಾಚ್ ಆಗೋದು. ಅಗೇನ್ 8ನೇ ದೃಷ್ಟಿ 8th ಹೌಸ್ ಮೇಲೆನೆ ಬೀಳ್ತಾ ಇದೆ. ಬಟ್ ಆ ಹೌಸ್ ಯಾವ್ದು ಅಂದ್ರೆ ಮರ್ಕಿರಿ. ಮರ್ಕ್ಯುರಿ ಕೂಡ ಹಿಂದಿನ ವಿಡಿಯೋದಲ್ಲಿ ಈಗ ನಿಮ್ ಆಲ್ರೆಡಿ ನಿಮ್ ಲಗ್ನದಲ್ಲೇ ಬಂದಿದಾರಲ್ವಾ? ಸೊ ಸೋದರ ಮಾವ ಅಥವಾ ಸಂಬಂಧಿಕರಿಂದ ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ಲಗ್ನದವ್ರು ಯಾರಾದ್ರು, ಸೊ ಬಿಲ್ಡರ್ಸ್, ಲೈಕ್ ಟ್ರೇಡಿಂಗ್ ಅಲ್ಲಿ ಇದ್ದೀರಾ, ಬಿಲ್ಡರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ರಾಜಕೀಯದಲ್ಲಿ ಇದ್ದೀರಾ, ಈ ಡಿಪಾರ್ಟ್ಮೆಂಟ್ ಗಳಿದ್ರೆ ರೈಡ್ ಆಗೋದು ತೋರಿಸ್ತಾ ಇದೆ. ಅಥವಾ ನಿಮ್ಮ ಅಡ್ರೆಸ್ಗೆ ರಾಂಗ್ ಕೊರಿಯರ್ ಬರಬಹುದು, ಅದರಿಂದ ಪ್ರಾಬ್ಲಮ್, ಅದರಿಂದ ಪೊಲೀಸ್ ಕೇಸಸ್ ಆಗೋದು. ಅಥವಾ ಡ್ರೈವಿಂಗ್ ಮಾಡುವಾಗ ಹುಷಾರಾಗಿರಿ, ಏಕೆಂತ ಹೇಳಿದ್ರೆ ವೆಹಿಕಲ್ಗೆ, ಟೂ ವೀಲರ್ಗೆ ಕಾರಕ ಸೊ ಕುಜ ಆಗಿರೋದ್ರಿಂದ. ಫೋರ್ ವೀಲರ್ ಪರ್ಸನ್ ಯಾರು, ಶುಕ್ರ ಕೂಡ ಇನ್ನೇನು 12th ಹೌಸ್, ಕಂಪ್ಲೀಟ್ಲಿ 12th ಹೌಸ್ ತುಂಬಾ ಸ್ಟ್ರಾಂಗ್ ಇದೆ ನಿಮ್ಗೆ. 12 6th ಹೌಸ್, ಲಗ್ನ 7th ಹೌಸ್. ಸೊ ಹಾಗಾಗಿ ಸ್ವಲ್ಪ ಲೈಕ್ ಏನ್ ರೆಮಿಡೀಸ್ ಮಾಡ್ತೀರಾ, ಯಾರು ಮನೇಲಿ ಇದ್ದೀರಾ, ನಿಮ್ಮ ಮನೇಲಿ ವೃಶ್ಚಿಕ ರಾಶಿ ಲಗ್ನದವ್ರು ಇದ್ರೆ ಮನೇಲಿರೋ ಯಾರು ಇರ್ತೀರಾ ಅವ್ರಿಗೆ ಸ್ಪೆಷಲ್ ಆಗಿ ಪ್ರೇ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಬ್ಯಾಡ್ ಪೀರಿಯಡ್ ಅಲ್ಲಿ ರನ್ ಮಾಡ್ತಿದ್ದಾರೆ ಹಾಗಾಗಿ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ತಂದೆಯಿಂದ ತೊಂದರೆ ಇವ್ರಿಗೆ. ಹೌದು. ಸೊ ತಂದೆಯಿಂದ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ 9th ಲಾರ್ಡ್ ಬೇರೆ, ಸೊ ಇವ್ರಿಗೆ ಯಾವಾಗ್ಲೂ ಮಾರಕನೇ ಚಂದ್ರ. ಸೊ ಹಾಗಾಗಿ ತಂದೆಯಿಂದನೇ ಕೆಟ್ಟ ಹೆಸರು, ಅಪವಾದ, ಎಮೋಷನಲ್ ಸ್ವಲ್ಪ ಜಾಸ್ತಿ ಇರುತ್ತೆ ತಂದೆ ಇದ್ರೆ. ಇಲ್ಲ ಅಂದ್ರೆ ತಂದೆ ಸಮಾನರು. ಸೊ ನಾನ್ ಇವ್ರಿಗೆ ಪ್ಲಸ್ ಕೊಡಕ್ಕೆ ಇಲ್ಲಿ ಯಾವ ಅಂಶನೂ ಕಾಣಿಸ್ತಿಲ್ಲ. ಒಂದೇ ಒಂದ್ 7th ಆಸ್ಪೆಕ್ಟ್, ಅದು ಪುಟ್ಟ ಮಟ್ಟಿಗಿದೆ. ಈಗ ನಾವು ಒಂದು ಚಾರ್ಟ್ ನ 30 ಡಿಗ್ರಿ ತಗೊಂಡ್ರೆ ಬರೋ ದೃಷ್ಟಿಗಳು 3 ಡಿಗ್ರಿಲಿ 30 ಡಿಗ್ರಿ ಅಷ್ಟೇ ಇವ್ರಿಗೆ ಫೇವರಬಲ್ ಇದೆ. ಅದು ಕೂಡ ಅದು ಮಾರಕನೇ. ಮತ್ತೆ ಆ ಅಧಿಪತಿ ಕೂಡ ಇನ್ನೇನು 2ನೇ ತಾರೀಕಿಗೆ 12th ಬರ್ತಾರೆ. ನಾಟ್ ಎ ಗುಡ್ ಟೈಮ್. ಸೊ ಡ್ರೈವಿಂಗ್ ಮಾಡುವಾಗ ತುಂಬಾ ಹುಷಾರಾಗಿರಿ. ಮನೇಲಿ ಕರೆಂಟ್ ರಿಲೇಟೆಡ್ ವೈರ್ಸ್, ಮಷಿನರಿ ರಿಲೇಟೆಡ್, ಸೊ ಅಲರ್ಟ್ ಆಗಿರಿ. ಬ್ಯಾಡ್ ಟೈಮ್ ಆಲ್ವೇಸ್ ಬ್ಯಾಡ್. ಯಾವ ಡಿಪಾರ್ಟ್ಮೆಂಟ್ ಇಂದ ಬ್ಯಾಡ್ ಬರುತ್ತೆ ಹೇಳಕ್ ಆಗೋದಿಲ್ಲ. ಸೊ ಎಂಡ್ ಆಫ್ ದ ಡೇ ಸ್ವಲ್ಪ ನೀವು ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು. ಅದರಲ್ಲಿ ಚೆಸ್ಟ್ 4th ಹೌಸ್ ಆಲ್ರೆಡಿ ಚೆಸ್ಟ್ಗೆ ನಾವು ತಗೊಂತೀವಿ. ಇಲ್ಲಿ ನೋಡಿ ಆಲ್ರೆಡಿ ರಾಹು ಇದ್ದಾರೆ, ಈ ಕುಜನ್ ಬೇರೆ ಅವರಿಬ್ರು ಕನೆಕ್ಟ್ ಆಗ್ತಿದ್ದಾರೆ. ಚೆಸ್ಟ್ ಪೇಯ್ನ್ ಅಥವಾ ಮನಸ್ಸಿಗೆ ನೋವು, ಅದು ಲವ್ ಫೇಲ್ಯೂರಾ, ಮ್ಯಾರೇಜ್ ಫೇಲ್ಯೂರಾ, ಕಿಡ್ಸ್ ಫೇಲ್ಯೂರಾ, ಯಾವ ಫೇಲ್ಯೂರ್ ಆದ್ರೂ ತಗೊಳ್ಳಿ. ಮಕ್ಳು ಓದ್ತಿಲ್ವಾ, 5ನೇ ಮನೇಲಿ ಆಲ್ರೆಡಿ ಶನಿ ವಕ್ರಿ, ಹಠ, ಮಕ್ಳು ಮೊದಲೇ ಮಗುವಿಂದ ಕೆಟ್ಟ ಹೆಸರು ಬರಬಹುದು, ಮದ್ವೆ ಫಿಕ್ಸ್ ಆಗಿ ಡಿಲೇ ಆಗಿರಬಹುದು, ಅಥವಾ ಡ್ಯಾಮೇಜ್ ಆಗಿರಬಹುದು. ಒಟ್ನಲ್ಲಿ ಸ್ವಲ್ಪ ಕಣ್ಣೀರ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನದವರೇ ಸ್ವಲ್ಪ ಅಲರ್ಟ್ ಆಗಿರಿ. ಸೊ ಏನ್ ಮೇಡಮ್ ಜೀವನ ಪೂರ್ತ ಕಷ್ಟನೇ, ಯಾವಾಗ್ಲೂ ನಮ್ಗೆ ಇದು ಇದೇನಾ ಅಂತ ಹೇಳಿದ್ರೆ ಅದು ಪ್ರೀವಿಯಸ್ ಜನ್ಮ ತಗೊಂಡ್ ಬಂದಿರ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ಇದೇ ಇರೋದಿಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ. ನೆಕ್ಸ್ಟ್ ಧನುರ್ಗೆ ಬರೋಣ. ಸೊ ಲಗ್ನದಿಂದ 12ನೇ ಮನೆ ಅಧಿಪತಿ, ಪಂಚಮಾಧಿಪತಿ 12ರಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ 12ನೇ ಮನೆ ಕುಜ ಇಸ್ ನಾಟ್ ಗುಡ್. ಆದರೆ ಅವನು 12ನೇ ಮನೆ ಅಧಿಪತಿನೇ ಆದರೂ ಸಹ ನವೆಂಬರ್ 7 ಆದ್ಮೇಲೆ ಅಲರ್ಟ್ ಆಗಿರಿ. ಸಡನ್ ಆಗಿ ಫಾರಿನ್ ಟ್ರಾವೆಲ್ಸ್ ತೋರಿಸ್ತಾ ಇದೆ. ಮೊದಲನೇ ಮಗು ವಿಚಾರದಲ್ಲಿ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಅದಾದ ನಂತರ ಪ್ರೀತಿ ಪ್ರೇಮ ಯಾರಾದ್ರೂ ಇದ್ರೆ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ. ಹೆಲ್ತ್ ಇಶ್ಯೂಸ್ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ಆದರೆ ದೃಷ್ಟಿ 3ನೇ ಮನೆ ಮೇಲೆ ಬಿದ್ದು ರಾಹು ಅಲ್ಲೇ ಇರೋದ್ರಿಂದ ಸಿಬ್ಲಿಂಗ್ಸ್ ಜೊತೆ ನಿಮ್ ಮೇಲೆ ಗಾಸಿಪ್ಸ್ ಕ್ರಿಯೇಟ್ ಆಗ್ಬಹುದು. ಸಿಬ್ಲಿಂಗ್ಸ್ ಅಥವಾ ಅವ್ರಿಗೆ ನಿಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ಮನೆ ಮೇಲೆ 7ನೇ ದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ 12/6 ಆಕ್ಟಿವೇಟ್ ಆಗಿದೆ. ಸಡನ್ ಆಗಿ ಲೈಕ್ ಜ್ವರ ಬರೋದು, ಹುಷಾರ್ ತಪ್ಪೋದು, ಈ ತರ ಸ್ವಲ್ಪ ವೆದರ್ ಬೇರೆ ಹೀಗಿರೋದ್ರಿಂದ ತೋರಿಸ್ತಾ ಇದೆ. ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಿದೆ. ನೆಕ್ಸ್ಟ್ 7ನೇ ಮನೆ ಮೇಲೆ 8ನೇ ದೃಷ್ಟಿ ಬಿದ್ದಿರೋದ್ರಿಂದ ನಿಮ್ಮ ಗಂಡ ಅಥವಾ ಹೆಂಡತಿಗೆ ಸ್ವಲ್ಪ ಸಮಸ್ಯೆ. ಯಾರಿಂದ? ಸೊ ಕುಜ ಅಂತ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ಸ್, ನಿಮ್ಮ ಗಂಡನ ಫ್ರೆಂಡ್ಸ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಫ್ರೆಂಡ್ಸ್, ಅವರಿಂದ ಅವ್ರಿಗೆ ಸ್ವಲ್ಪ ಚೀಟಿಂಗ್ ತೋರಿಸ್ತಾ ಇದೆ. ಈ ಹಿಂದೆ ಯಾವಾಗ್ಲೋ ಮಾಡಿರೋ ಸಿಗ್ನೇಚರು, ಲೈಕ್ ಚೆಕ್ಗಳಲ್ಲಿ ಅಥವಾ ಅಗ್ರಿಮೆಂಟ್ಗಳಲ್ಲಿ ಅದೆಲ್ಲೋ ಫೇಲ್ ಆಗಿ ಸೊ ಇಲ್ಲಿ ಪ್ರಾಬ್ಲಮ್ ಬರೋದು, ಈ ಹಿಂದೆ ತಗೊಂಡಿರೋ ಲೋನು ಕ್ಲಿಯರ್ ಆಗಿದ್ರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಬರೋದು, ಇವೆಲ್ಲ ಸ್ವಲ್ಪ ಕಸಿವಿಸಿ. ಇದರಿಂದ ನಿಮಗೆ ಸ್ವಲ್ಪ ಕಸಿವಿಸಿ. ಅಗೇನ್ 3ನೇ ಮನೆ ಮೇಲೆ ದೃಷ್ಟಿ ಬೇರೆ ಬೀಳ್ತಾ ಇದೆ. ಮಾತಲ್ಲಿ ಸ್ವಲ್ಪ ಹಿಡಿತ ಅವಶ್ಯಕತೆ ಇದೆ. ಸೊ ಕಮ್ಯುನಿಕೇಶನ್ ಹೌಸ್ ಆಗಿರೋದ್ರಿಂದ ರಾಹು ಬೇರೆ ಇರೋದ್ರಿಂದ ನೀವು ಹೇಳಿದ್ದು ಆಪೋಸಿಟ್ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬ್ಯಾಡ್ ಟೈಮ್ ಇದ್ರೆ ಅದು ಬ್ಯಾಡ್, ಗುಡ್ ಟೈಮ್ ಇದ್ರೆ ಈ ಬ್ಯಾಡ್ ಕೂಡ ಗುಡ್ ಆಗುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿಗಳು ತುಂಬಾ ಮುಖ್ಯ. ಸೊ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಲರ್ಟ್ ಆಗಿರಿ. ಫಸ್ಟ್ ಬೇಬಿ, ಸೊ ಫಸ್ಟ್ ಬೇಬಿ
ಸ್ವಲ್ಪ ಖರ್ಚು, ಮದ್ವೆ ಆಗಿರಬಹುದು, ಹೊರಗಡೆ ದೇಶಕ್ಕೆ ಓದೋಕೆ ಹೋಗಿರಬಹುದು, ಅಥವಾ ಇಲ್ಲೇ ಇರಬಹುದು. ಸಡನ್ ಆಗಿ ಅವ್ರೇನೋ ತಗೋಬೇಕು ಅಂತ, ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಸ್ವಲ್ಪ ಕ್ಯಾಶ್ ಹೆಲ್ಪ್ ಮಾಡಿ, ಪ್ರಾಪರ್ಟಿ ತಗೋಬೇಕು, 4th ಶನಿ ಬೇರೆ ರೆಟ್ರೋ, ಅಥವಾ ಇರೋ ಮನೇನ ಚೇಂಜ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಲ್ಯಾಂಡ್ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು, ಇವೆಲ್ಲವೂ ತೋರಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರ. 4ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 11ರಲ್ಲಿ, 2ನೇ ಮನೆ ಮೇಲೆ 4ನೇ ದೃಷ್ಟಿ. ಸೊ ಹಾಗೆ ನಿಮ್ಗೆ 5ನೇ ಮನೆ ಮೇಲೆ 7, 6ನೇ ಮನೆ ಮೇಲೆ 8ನೇ ದೃಷ್ಟಿ. ಹೆಲ್ತ್ ಒಂದೇ ಒಂದ್ ನೋಡ್ಕೊಳ್ಳಿ. ಮಕರ ರಾಶಿ ಅಥವಾ ಲಗ್ನದವರು ಲಿಟಿಗೇಷನ್ಸ್ ವಿನ್ ಆಗ್ತೀರಾ ನೋಡಿ, ಅಥವಾ ಕೋರ್ಟ್ ಕೇಸ್ ಈ ಕಡೆಯಿಂದ ಒಂದು ಒಳ್ಳೆ ರೀತಿ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ನಿಮ್ಮ ಲಾಯರ್ ಕಡೆಯಿಂದ ಆಗಿರಬಹುದು, ಜಡ್ಜ್ ಕಡೆಯಿಂದ ಆಗಿರಬಹುದು. ಸೊ ಇಷ್ಟ ದಿವಸ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಇಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ, ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಎಕ್ಸಲೆಂಟ್ ಟೈಮು ಯಾರಿಗೆ? ಮಕರ ಲಗ್ನದವರಿಗೆ. ಶನಿ ಮತ್ತೆ ಕುಜ ಆಗಲ್ವಲ್ಲ, ಮಕರ ಲಗ್ನಕ್ಕೆ ಯಾಕೆ ಎಕ್ಸಲೆಂಟ್ ಟೈಮ್ ಹೇಳ್ತೀರಾ ಅಂದ್ರೆ, ಅವ್ರ ಮನೇಲಿ ಅವ್ರು ಉಚ್ಚ ಆಗೋದಲ್ವಾ, ಅದಕ್ಕೋಸ್ಕರ. ಸೊ ಹಾಗಾಗಿ ಬಿ ಕೇರ್ಫುಲ್. ಸೆಕೆಂಡ್ ಹೌಸ್ ಮೇಲೆ ರಾಹು, ಆಲ್ರೆಡಿ ರಾಹು ಇರೋದು. ಫುಡ್ ಏನ್ ತಿಂದಿರಾ, ತುಂಬಾ ನಾನ್ ವೆಜ್ ಅಥವಾ ತುಂಬಾ ಖಾರ ಪದಾರ್ಥ ತಗೊಂಡ್ರೆ ಅಲ್ಲಿ 5th ಹೌಸ್ ಡ್ಯಾಮೇಜ್ ಆಗ್ಬಿಡುತ್ತೆ. ಯಾವುದು? ನಿಮ್ಮ 5ನೇ ಮನೆ, ಹೊಟ್ಟೆ. ಸೊ ಹಾಗಾಗಿ ನಾವು ಸ್ವಲ್ಪ ನೋಡ್ಕೋಬೇಕು. ಅದನ್ನ ಹೊರತುಪಡಿಸಿ ಬ್ಯಾಕ್ ಪೈನ್ ಯಾರಿಗಾದ್ರೂ ಇದ್ರೆ ಅದೊಂಚೂರು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನ ಹೊರತುಪಡಿಸಿ ಫಂಡ್ ರಿಲೀಸ್ ತೋರಿಸ್ತಾ ಇದೆ, ಪ್ರಾಪರ್ಟಿ ಯೋಗ ತೋರಿಸ್ತಾ ಇದೆ, ನೇಮೋ ಫೇಮು ಯೋಗ ತೋರಿಸ್ತಾ ಇದೆ, ಲೋನ್ ಸ್ಯಾಂಕ್ಷನ್ ಆಗೋ ಯೋಗ ತೋರಿಸ್ತಾ ಇದೆ. ಗುಡ್ ಟೈಮ್ ಹಿಂದೇನೆ. ಸೊ ಎಕ್ಸಲೆಂಟ್ ಆಗಿದೆ, ಎಕ್ಸಲೆಂಟ್ ಅಂತ ಹೇಳ್ಬೋದು. ವೆರಿ ಗುಡ್. ಮಕರ ಲಗ್ನದವರಿಗೆ ದಶಾಭುಕ್ತಿನಲ್ಲಿ ಕುಜ ಇರ್ಬೇಕು, ಕುಜನ್ ನಕ್ಷತ್ರ ಇರ್ಬೇಕು, ಇಲ್ಲ ಅಂದ್ರೂ ಟ್ರಾನ್ಸಿಟ್ ಕೊಡುತ್ತೆ. ನೆಕ್ಸ್ಟ್ ತಾಯಿಯಿಂದ ಲಾಭ ತೋರಿಸ್ತಾ ಇದೆ ನೋಡಿ ನಿಮ್ಗೆ. 4th ಲಾರ್ಡ್ ಕೂಡ ಅಲ್ವಾ, ತಾಯಿಯಿಂದ ಲಾಭ. ಸೊ ಮೇ ಬಿ ರೆಂಟ್ ಎಲ್ಲ ಜಾಸ್ತಿ ಬರಬಹುದು, ರೆಂಟಲ್ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಟ್ರಾನ್ಸಾಕ್ಷನ್ ಆಗಬಹುದು, ಪ್ರಾಪರ್ಟಿ ಯೋಗ ಬೇರೆ ತೋರಿಸ್ತಾ ಇದೆ, ವೆಹಿಕಲ್ ಅಥವಾ ಪ್ರಾಪರ್ಟಿ ಮೇಲೆ ಇರೋ ಲೋನ್ ಕ್ಲಿಯರ್ ಆಗಬಹುದು, ಎಲ್ಲವೂ ತೋರಿಸ್ತಾ ಇದೆ. ಸೊ ಒಂದು ಒಳ್ಳೆ ಸಮಯ ಅಂತಾನೆ ಹೇಳಬಹುದು. ಬನ್ನಿ ಫೈನಲ್ ಆಗಿ ಕುಂಭಕ್ಕೆ ಬರೋಣ. 3ನೇ ಮನೆ ಅಧಿಪತಿ, ಸೊ ನಿಮಗೆ ಇವರು, ಹಾಗೆ 10ನೇ ಮನೆ ಅಧಿಪತಿ. ಸೊ 3 ಮತ್ತು 10ನೇ ಮನೆ ಅಧಿಪತಿ 10ರಲ್ಲೇ ಇರೋದ್ರಿಂದ ನಿಮ್ಮ ತಂಗಿ ಅಥವಾ ತಮ್ಮಂದಿರಿಗೆ ಜಾಬ್ ಆಗ್ತಾ ಇದೆ. ಸಡನ್ ಆಗಿ ಜಾಬ್ ಯಾರು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಸಡನ್ ಆಗಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ 4ನೇ ಮನೆ ಮೇಲೆ ದೃಷ್ಟಿ, 5ನೇ ಮನೆ ಮೇಲೆ ದೃಷ್ಟಿ. ಸಡನ್ ಆಗಿ ಫ್ರೆಂಡ್ಸ್ ಇಂದ ಸಹಾಯ, ಸಡನ್ ಆಗಿ ಪೂಜಾ ಕೂಡ ಏನು ಸ್ಪೀಡ್ಗೆ ಕಾರಕ, ದೇಹಕ್ಕೆ ಕಾರಕ, ಅಟ್ರಾಕ್ಷನ್ಗೆ ಕಾರಕ. ಮೇ ಬಿ ಕುಂಭ ಲಗ್ನದವರು ಅಟ್ರಾಕ್ಷನ್ ಅಲ್ಲಿ ಬೀಳುವ ಸಾಧ್ಯತೆ ಆಪೋಸಿಟ್ ಸೆಕ್ಸ್ ಕಡೆಯಿಂದ ಪರ್ಸನ್, ಅಥವಾ ಈಗ ಬಾಯ್ಸ್ ಆಗಿದ್ರೆ ಗರ್ಲ್ಸ್, ಗರ್ಲ್ಸ್ ಆಗಿದ್ರೆ ಬಾಯ್ಸ್ ಕಡೆಯಿಂದ ಬರುವಂತಹ ಸಾಧ್ಯತೆ ಇದೆ. ಸೊ ಒಂದು ಹೊಸ ಪಾರ್ಟ್ನರ್ ಕೂಡ ಸಿಗ್ತಾ ಇದ್ದಾರೆ ನಿಮ್ಗೆ. ನೋಡ್ಕೊಳ್ಳಿ, ಕಂಟಿನ್ಯೂ ಆಗುತ್ತಾ ಇಲ್ವಾ ಸೆಕೆಂಡ್ರಿ, ಬಟ್ ಸಿಗ್ತಾ ಇದೆ. ಒಂದು ಮುಂದಿನ ಕತೆ ಮುಂದೆ. ಒಳ್ಳೆ ಟೈಮ್ ಅಂತ ಹೇಳ್ಬೋದು ಆಕ್ಚುಲಿ ಇವ್ರಿಗೆ. ಸೊ ಹಾಗಾಗಿ ಖಂಡಿತ ಜಾಬ್ಗೆ ಚೇಂಜ್ ಆಫ್ ಜಾಬ್ ಟ್ರೈ ಮಾಡ್ತಾ ಇರೋರು ಖಂಡಿತ ಮಾಡಿ. ಒಂದು ಒಳ್ಳೆ ಹೆಸರು ಕೀರ್ತಿ ಬರ್ತಾ ಇದೆ, ಒಳ್ಳೆ ಸಮಯ ನಿಮಗೂ ಕೂಡ. ಲಗ್ನದಲ್ಲಿ ರಾಹು, ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಮದುವೆ ಮತ್ತೆ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಇವೆರಡು ಬಿಟ್ಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಚೆನ್ನಾಗಿದೆ. ಶೇರ್ಸ್ ಅಲ್ಲಿ ನಿಮ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲ ಅಂದ್ರೆ ಯಾರಾದ್ರೂ ಗೈಡೆನ್ಸ್ ತಗೊಂಡು ಎಂಟ್ರಿ ಕೊಡಿ. ಬುಕ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮಾತ್ರ. ನೆಕ್ಸ್ಟ್ ಫೈನಲ್ ಆಗಿ ಬರೋಣ ಮೀನ. ಸೊ 2ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ 9ರಲ್ಲಿ, ಲಕ್ ಆಕ್ಟಿವೇಟ್ ಆಯ್ತು ನೋಡಿ. ಲಗ್ನದಲ್ಲಿ ಶನಿ ಇದಾರೆ, ಇರ್ಲಿ ಪರವಾಗಿಲ್ಲ, ರೆಟ್ರೋ ಆಗಿದ್ದಾರೆ. ಸೊ ಲಗ್ನನ ಗುರು ಈಗ ಸದ್ಯಕ್ಕೆ 7ನೇ ತಾರೀಕುವರೆಗೂ ನೋಡ್ತಿದ್ದಾರೆ. ಲಕ್ ಆಕ್ಟಿವೇಟ್ ಆಗ್ತಾ ಇದೆ. ಯಾವ ವಿಚಾರವಾಗಿ? ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ. ಇಲ್ಲಿ ನೋಡಿ, 3ನೇ ಮನೆ ಮೇಲೆ ದೃಷ್ಟಿ, 4ನೇ ಮನೆ ಮೇಲೆ ದೃಷ್ಟಿ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಈ ಮಧ್ಯೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ. ಸೊ ತಂದೆಯಿಂದ ವಾದ ವಿವಾದ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಹ್ಯಾಪಿನೆಸ್, ಸಮಾಜದಲ್ಲಿ ನೇಮು ಫೇಮು. ಸೊ ಎಕ್ಸಲೆಂಟ್ ಪೀರಿಯಡ್ ಆಫ್ ಅಂತಾನೆ ಹೇಳ್ಬಹುದು. ಧೈರ್ಯ ಜಾಸ್ತಿ ಆಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಟೈಮ್ ಕೂಡ ಈ ಪೀರಿಯಡ್ ಅಲ್ಲಿ ತೋರಿಸ್ತಾ ಇದೆ. ಮನೆ ಚೇಂಜ್ ಅಥವಾ ಮನೆ ಯೋಗ ಅಥವಾ ಭೂಮಿ ಯೋಗ ಅಥವಾ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಏನಾದ್ರು ಇದ್ರೆ ವಿನ್ ಆಗ್ತೀರಾ ನೋಡಿ. ಕೇಸಲ್ಲಿ ನ್ಯಾಯ ಇದ್ರೆ ಮಾತ್ರ, ನಿಮ್ ಕಡೆ ನ್ಯಾಯ ಇದ್ರೆ ಮಾತ್ರ ವಿನ್ ಆಗೋದು. ಕುಜನ್ ಕೆಲಸ ಏನೋ ಅವ್ನು ಬರ್ತಾ ಇದ್ದಾನೆ, ಅವ್ನು ಕೊಡ್ತಾ ಇದ್ದಾನೆ. ಸೊ ತಗೊಳ್ಳಿ, ಆಕ್ಚುಲಿ ವೆರಿ ಗುಡ್. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ವೆರಿ ಗುಡ್. ಆದ್ರೆ 12ನೇ ಮನೆ ಮೇಲೆ ರಾಹು ದೃಷ್ಟಿ, ಆಲ್ರೆಡಿ ರಾಹು ಇದಾರೆ. 12ನೇ ಮನೆ ಮೇಲೆ 4ನೇ ದೃಷ್ಟಿ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಹಿರಿಯರಿದ್ರೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ಕ್ಲಿಯರಾ? ಸೊ ಇದಿಷ್ಟು.
ಏಜಸ್ ಆಕ್ಟಿವೇಶನ್ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಫೀಸ್ ಓಕೆ ಆದರೆ ಮಾತ್ರ ಗ್ರೂಪ್ಗೆ ಜಾಯ್ನ್ ಆಗಿ. ಅಕ್ಟೋಬರ್ 30ನೇ ತಾರೀಕು ಕ್ಲಾಸ್ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೆಂತ್ ಆದರೂ 12 ಲಗ್ನದ್ದು ನಾನು ಕ್ಲಿಯರ್ ಮಾಡಬೇಕು. ವಿಡಿಯೋ ಮಾಡಬೇಕಲ್ಲ ಅಂತ ಮಾಡೋದಲ್ಲ. ಇದರಲ್ಲಿ ಯಾವುದೋ ಒಂದು 3-4 ಜನ ಅವ್ರಿಗೆ ಅಲರ್ಟ್ ಆಗಬಹುದು. ಇದು ಸ್ವಲ್ಪ ಬ್ಯಾಡ್ ಪೀರಿಯಡ್ ಇರೋರು ಲೈಕ್ ವೃಶ್ಚಿಕದವರು, ಕರ್ಕಾಟಕದವರು ಸ್ವಲ್ಪ ಅಲರ್ಟ್ ಆಗಿದ್ರೆ ಸೊ ಎನಫ್. ನಾನು ನನ್ನ ವಿದ್ಯೆ ಅಥವಾ ಈ ನಾಲೆಡ್ಜ್ನ ಎಲ್ಲರೂ ತಿಳ್ಕೊಬೇಕು, ಎಲ್ಲರೂ ಫಾಲೋ ಮಾಡ್ಬೇಕಂತಿಲ್ಲ. ಯಾರೋ ಒಬ್ರು ಇಬ್ರು ಅಲರ್ಟ್ ಆದ್ರೆ ಸಾಕು. ಸೊ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತಾರೆ ಅವರ್ಗಟ್ಲೆ. ಇಲ್ಲಿ 35 ನಿಮಿಷ ವಿಡಿಯೋ ಬಂದಿದೆ, ನಿಮ್ಮ ಲಗ್ನ ಯಾವ್ದಿದೆ ನೋಡ್ಕೊಂಡು ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಬಹುದಲ್ಲ ನೀವು ಅವ್ರಿಗೆ. ಓಕೆ, ಈ ಪೀರಿಯಡ್ ಸ್ವಲ್ಪ ಟೈಮ್ ಟೈಟ್ ಇದೆ, ಅಲರ್ಟ್ ಆಗಿರಿ ಅಂದ್ರೆ ಅವ್ರು ಅಲರ್ಟ್ ಆಗಿರ್ತಾರೆ. ಆ ಪುಣ್ಯ ನಿಮಗೂ ಎಲ್ಲೋ ಕಾಪಾಡುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.